ಯಾವ ಸಂಸಾರದ ಆನಂದವನ್ನು ಹೊಂದುವುದಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ ಜನ್ಮದ ಅನನ್ಯವಾದಂತಹ ಅಮೋಘವಾದಂತಹ ಕರ್ತವ್ಯ ಅಂದ್ರೆ
ಇಷ್ಟದಲ್ಲೂ ಕೂಡ ಕೇವಲ ಇಹದ ವ್ಯಾಮೋಹಕ್ಕಾಗಿ ನನ್ನ ಬಂಧು ಬಾಂಧವ್ಯ ನಾನು ಗಳಿಸಿರ್ತಕ್ಕಂಥ ಈ ಸಂಪತ್ತು ಇದ್ರ ಬಗೆಗೆ ಅವನ ಲಕ್ಷ್ಯಗಳಿಲ್ಲ. ಏನು ಕಾರಣ ನಮ್ಮ ಎದುರು ಮರೆತರೆ ಧನ ಧಾನ್ಯ ಸುಪುತ್ರರು ನೀನೆಲ್ಲ ಇದನ್ನೆಲ್ಲ ತಂದಿದ್ದೆ, ಯಾರು ನಿನಗೆ ಇದನ್ನ ಹೊರತುಪಡಿಸಿದ್ರು? ಯಾವುದೋ ಪೂರ್ವ ಜನ್ಮದ ಸುಖದಿಂದ ಮಾನವ ಜನ್ಮವನ್ನು ಧರಿಸಿದರಿಗೆ ಬಂದು ನಿನ್ನ ಯೌವನಾವಸ್ಥೆಯಲ್ಲಿ ವಿವಾಹ ಅನ್ನತಕ್ಕಂಥ ಬಂಧನಕ್ಕೆ ಒಳಗಾಗಿ ವೈವಾಹಿಕ ಜೀವನದಲ್ಲಿ ಸತಿ ಪತಿಯರ ಯಾವ ಸಮಾಗಮದಲ್ಲಿ ಸಂಭವಿಸಿದ ಆ ಯಾವ ಸಂತಾನ ಭಾಗ್ಯವನ್ನು ಪಡೆದು ತನ್ಮೂಲಕವಾಗಿ ನೀನು ಆ ಸಂಸಾರದಲ್ಲಿದ್ದರೂ ಋಣಾನುಬಂಧ ರೂಪಿಣ ಪಶುಪತಿ ಸುಧಾರಯ ಇದೆಲ್ಲ ಋಣಾನುಬಂಧರು. ಇದು ಯಾವುದು ಶಾಶ್ವತವಲ್ಲ. ಆದರೆ ಶಾಶ್ವತ ಯಾರು? ಭಗವಂತ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಪರಮಾತ್ಮ ಕೈಲಾಸವಾಸಿಯಾದ ಪರಮೇಶ್ವರ ಇವರು ಶಾಶ್ವತ. ಆದ್ದರಿಂದ ಧರ್ಮವನ್ನು ಸಂಗ್ರಹಿಸುವುದು, ಧರ್ಮ ಸಂಗ್ರಹವನ್ನು ಕೇವಲ ಸಂಗ್ರಹ ಮಾಡುವುದೇ ಅವನಿಸಿದರೆ ಅನಿತ್ಯಾನಿ ಶರೀರಾಣಿ ವೈಭವಾನೈವ ಶಾಶ್ವತಃ ಅನಿತ್ಯಾನಿ ಶರೀರಾಣಿ ವೈಭವಾನೈವ ಶಾಶ್ವತಃ ದಿನನಿತ್ಯಂ ಸರಂತಿ ಮೃತ್ಯು ಕರ್ತವ್ಯಂ ಧರ್ಮ ಇದು ನಿತ್ಯವಾದದ್ದು ಶರೀರ. ನಾವು ಒಂದು ಟೈಮ್ ಟೇಬಲ್ ಬರೆದು ನಡೆಸಿಕೊಟ್ಟಿದ್ದಾರೆ. ಆ ಟೈಮ್ ಟೇಬಲ್ ಪ್ರಕಾರ ಪ್ರಕಾರ ಜೀವನದ ಸಮಸ್ತ ಎಲ್ಲ ಕಾರ್ಯಕಲಾಪಗಳನ್ನು ನೆರವೇರಿಸಿ ಧರ್ಮ ಸಂಗ್ರಹಣೆ ಮಾಡಿ ಕೊನೆಗಾಲದಲ್ಲಿ ನೀನು ಭಗವಂತನನ್ನು ಪ್ರಾರ್ಥಿಸುವುದಕ್ಕಿಂತ ಗಡಿಗಡಿಗೆ ಎಡೆಬಿಡದೆ ಕಡಲಿ ಒಡೆಯನ ನಾಮವನ್ನು ಭಜಿಸಿ ಇಳೆಯ ಕಡು ಪಾಪವನ್ನು ಕಳೆದು ನಿನ್ನನ್ನು ಆದಷ್ಟು ಅಗತ್ಯ ಕರೆದುಕೊಂಡು ಹಾಗಾಗಿ ಮಾಡುವ ಒಳ್ಳೆ ಚಿಂತನೆ ಮಾಡು, ದಾನ ಧರ್ಮಾದಿಗಳನ್ನು ಮಾಡು. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧ ಸಂಗ್ರಹಿಸುವ ಸಲುವಾಗಿ ನಮಗೆ ಪ್ರಾಪ್ತವಾಗಿದೆ ಈ ಮಾನವ ಜನ್ಮ. ಆ ಯಾವ ಮಾನವ ಜನ್ಮದಲ್ಲಿ ನೀನು ಇದನ್ನ ಸಂಗ್ರಹಣೆ ಮಾಡುವ ಕಡೆಗೆ ನಿನ್ನ ಅಕ್ಷಯವನ್ನು ಕೊಡು ಎಂಬುದಾಗಿ ಜ್ಞಾನಿಗಳು ಅವರನ್ನು ಘೋಷಿಸಿದ್ದಾರೆ. ಹಾಗಾದರೆ ಸಂಸಾರ ದಾಸಮನಿಯಲ್ಲಿ ಹೇಳ್ತಾರೆ, ಎತ್ತರ ಮಾಪರ ಶರಣರು ಮಹಾಪ್ರಭುಗಳು ಅಲ್ಲವ ಪ್ರಭುಗಳು ಎತ್ತಡ ಮಾಪರ ಎತ್ತಡ ಹೋಗಿದೆ. ಎಲ್ಲಿ ಹೆಣ್ಣು ಎಲ್ಲಿ ಗಂಡು? ಅಮ್ಮ ತಾಯಿ ಅಪ್ಪಾಯಿ ಕನ್ನಡ ಅದೊಂದು ಮೈ ಕೊಡ್ತೀನಿ. ಅವರೇನು ಮಾತಾಡ್ತಾರೆ ಸ್ವಲ್ಪ ಗೊತ್ತಾಗಿದೆ. ಮಾತಾಡ್ಬೇಡ ಶುರು ಮಾತಾಡ್ತಾರೆ ತಾಯಿ. 2 ಗಂಟೆ ನನ್ನ ಕಡೆ ಪೂಜೆ ಮಾಡಾಯ್ತಲ್ಲ ಎಲ್ಲರೂ ಆಯ್ತಮ್ಮ ಮಾಡೋಣ. ನಂದು ಬಹಳ ಮುಖ್ಯ ಗಮನ ಅಂದ್ರೆ ನನಗೆ 45 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿದ್ದೀನಮ್ಮ. ನಾನು ಪಾಠ ಮಾಡುವಾಗ ನಾನೊಬ್ಬ ಮಾತಾಡೋದಕ್ಕೆ ವಿನಃ ಇನ್ಯಾರು ಮಾತಾಡೋದು ನನಗೆ ಚೇಸ್ಕೊಳ್ಳೋಕ್ಕಾಗಲ್ಲ. ನನ್ನ ಟೆನ್ಷನ್ ಡೈವರ್ಟ್ ಆಗ್ತದೆ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ನನ್ನ ಆತ್ಮೀಯ ಸ್ನೇಹಿತರು ಒಂದು ಚಾಕ್ರವನ್ನು ಇಬ್ಬರು ಜೀವನ ಪ್ರಾರಂಭ ಮಾಡಿ ಹಾಗೆ ಕಳಿಸೋದು. ಇವತ್ತು ತಾಯಿಯನ್ನು ಸಫಿಕ್ಸ್ ಸೇರಿಸ್ತಕ್ಕಂಥ ಒಂದು ಸುಸಂದರ್ಭವನ್ನು ನನ್ನ ಬಾರಿ ಬರ್ಪಿಸ್ಕೊಂಡಿದ್ದಾರೆ. ನಾನು ಒಳ್ಳೆ ಮಾತು ಹೇಳ್ತೀನೋ ಏನೋ ಗೊತ್ತಿಲ್ಲ ನಿಮಗೆ. ನಾನು ಏನು ಹೇಳ್ತೀನಿ ಎಲ್ಲಾದ್ರೂ ಒಳ್ಳೆದಿದ್ದು ತಗೊಳ್ಳಿ, ಕೆಟ್ಟದ್ದು ಬಿಟ್ಬಿಡಿ. ಅದ್ರ ದಯವಿಟ್ಟು ಬಂದಿದ್ದಾರೆ ಮಾತಾಡಬೇಡ. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿದೆ, ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿದೆ, ಎತ್ತಣ ಮಾಮರ
ಯಾವ ಒಂದು ಪ್ರೇಮ, ಪಾತಿವ್ರತ್ಯ, ಕರ್ತವ್ಯ ಇವುಗಳ ದೃಷ್ಟಿಯಿಂದ ಸಂತಾನ ಫಲವನ್ನು ಪಡೆಯುತ್ತಾರೆ. ಉದ್ಧಾರವಾಗುವ ಸಲುವಾಗಿ ಕಷ್ಟಪಟ್ಟಿವಿ ನಾವು. ರೋಡಲ್ಲಿ ಹರಿಕತೆ ನಡೀತೈತೆ. ಫಿಲಾಸಫಿಕಲ್ ಥಾಟ್ ಅಂತ ಏನಿದೆ ಬಹಳ ಅದ್ಭುತವಾದದ್ದು. ಏನು ಹೇಳ್ತಾರೆ ರಾಷ್ಟ್ರರು, ನಿತ್ಯ ಹುಟ್ಟಿದೆನು ಮನೆಯ ಮಕ್ಕಳಿಗಾಗಿ, ನನ್ನ ಸಖಿ ಇವಳೆಂದು ತಿರುಗಿದನು ನಾಯಾಗಿ, ಹಣಕಾಸು ನನ್ನದೆಂದು ಕಟ್ಟಿದೆನು ಮಹಡಿಯನ್ನು ಬಿಟ್ಟು ಹೋಗುವೆನು ಮೂರು ಜಾಗದಲ್ಲಿ, ಏಕೆ ಜನಿಸಿದನು ಪೃಥ್ವಿಯ ಸಿಗಕ್ಕಾಗಿ. ಎಂಥ ಪ್ರಶ್ನೆ ಅಲ್ವಾ ಅಮ್ಮ? ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಹ್ಯೂಮನ್ ಬೀಯಿಂಗ್? What is the result of our life? To whom we have struggled in life all over the age. ನನ್ನ ಆಯುಷ್ಯ ಪ್ರಮಾಣವನ್ನು ಹ್ಯಾಕ್ ಕಳೆದಿದ್ದೀನಿ ನಾನು. ಯಾಕೆ ಕಳೆದಿದ್ದೀನಿ? ನನ್ನ ಹೆಂಡತಿ ಮಕ್ಕಳು ನಂಬ್ಕೊಂಡ್ಬಿಡ್ತಾರೆ. ಯಾರು ನನ್ನ ಮನೆಯಿಲ್ಲ ಮಠ ಇಲ್ಲ ಅಂತಾರೆ. ಆ ಹೆಣ್ಮಗಿನ ಒಡವೆ ಇಲ್ಲ ಮತ್ತು ಅದೇ ಹೇಗಿಕೊಳ್ಳು ಅಂತ ನನ್ನನ್ನು ಅಷ್ಟೇ ಮಾಡ್ಕೋತಾರೆ. ನಿತ್ಯ ಉದುವಿದೆನು ಮನೆಯ ಮಕ್ಕಳಿಗಾಗಿ, ನನ್ನ ಸತಿ ಇವಳೆಂದು ತಿರುಗಿದನು ನಾಯಾಗಿ, ಹಣಕಾಸು ನನ್ನದೆಂದು ಕಟ್ಟಿದನು ಮಾಡಿಯನ್ನು ಬಿಟ್ಟು ಹೋಗುವೆನು ಮೂರು ಬಡದ ಜಾಗ. ಇದು ಪುರುಷಾರ್ಥ. ಇದೆ ಎಲ್ಲರೂ. ಆ ಹುಡುಗ ಅದೆಲ್ಲೋ ಇನ್ನೊಂದ್ಸಾರಿ ನಾನು ಭಾರತದ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳಿ ಪ್ರಚಾರ ಮಾಡಿಕೊಂಡು ಕ್ಯಾನ್ವಾಸ್, ಇಂಗ್ಲೀಷ್ ಅದೆಲ್ಲ ಕ್ಯಾನ್ವಾಸ್ ಮಾಡಿಕೊಂಡು ತಮಿಳ್ನಾಡಿಗೆ ಬಂದ. ಶ್ರೀಪೆರಂಬದೂರು ಬಂದಾಗ ಅವಳು ಯಾವ ಮಹಾತಾಯಿ ಹಾರ ಹಾಕಿ ಹೋಗಿ ಅವನ ಛಿದ್ರ ಉಡಾಯಿಸಿ ಸಾಕು. ಅವನ ಹೆಂಡತಿ ಮೈ ಮೇಲೆ ಅವಾಗ 30 ಕೋಟಿ ರೂಪಾಯಿಗಳ ವಜ್ರಾಭರಣ ಇತ್ತು. ನನ್ನ ಗಂಡ ಸತ್ತದ ಯಾವಣ್ಣ ಯಾಕೆ ವಿಸಾಗಿಲ್ಲ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ್ತಾರೆ. ಎಷ್ಟು ದಿವಸ ನಾವು ಗಂಡ ಹೆಂಡತಿರಾಗಿರಬೇಕು, ಎಷ್ಟು ದಿವಸ ನನ್ನ ಮಕ್ಕಳು ನನ್ನವರಾಗಿರಬೇಕು, ಎಷ್ಟು ದಿವಸ ನನ್ನ ಸೊಸೆ ಗೆಳೆಯ ಮಕ್ಕಳು ನನ್ನವರಾಗಿರ್ತಾರೆ. ಇದೆಲ್ಲ ಗುರುವಾರ್ಜಿತದ ಪುಣ್ಯ ವಿಶೇಷದ ಫಲ. ಅದಾದ್ಮೇಲೆ ಪೀರಿಯಡ್ ಬೇಗ ಆದ ತಕ್ಷಣ ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಬಂದ್ಬಿಡ್ತಾರಲ್ವಾ, ಇರ್ತಾರೆ ಟೀಚರ್ಸ್ ಬರ್ತಾರೆ, ಹೊರಗಡೆ ಕಳಿಸ್ಬಿಡ್ತಾರೆ. ಆ ಕಳಿಸೋದ್ ಬಿಟ್ಟರೆ ನಾವು ಹೊರಡೋಗ್ಬಿಡ್ತೀವಿ. ಇದನ್ನ ಅರ್ಥ ಮಾಡ್ಕೋಬೇಕು. ಯಾರು ಇಲ್ಲ 3 ಜನ ಇರ್ತಿರೋರಿಗೆ ದಶರಥ ಮಹಾರಾಜ ಯಾವ ಕೊನೆಗಳಿರೋ ಹೊರ ಕೇಳಿದ್ರು, ರಾಮನ ಕಾಡಿ ಕಳಿಸ್ಬೋದು, ಸೀತೆ ಕೇಳಿದ್ದ ಅವಳು, ನೀನು ಸೀತೆ ಹೋಗ್ಬೇಕು ಅಂತ ಹೇಳಿಲ್ಲ, ಕೈಗೆ ಇಲ್ಲ, ಅವಳು ಹೊರಡ್ಬೋದು. ದಟ್ ಈಸ್ ಗಾಡ್. ಬಿಟ್ಕೋತೀವಿ, ಚೆಚ್ಕೋತೀವಿ. ಸುಮ್ಮನೆ ಹೇಳೋದಲ್ಲ, ಸುಮ್ಮನೆ ಹೇಳೋದ ಕೇಳ್ತೀವಿ. ಮಹಾನಾಗಿ ಹೋಗಿ ನನ್ನ ಮನೆಗೆ ಕಾಲಿಟ್ಲು ಕೇಳ್ತೀವಿ. ನಾನು ತುಂಬ ಬಡವಾಗಿದ್ದು ಕೇಳ್ತೇವೆ. ಕಾಮಿಟ್ ಗಳಿಗೆಲ್ಲ ಮನೆ ತಗೊಂಡೆ, ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಮಾಡಿಸ್ಲೇಬೇಕಾದ್ರೆ ತಾವುಗಳನ್ನು ಮಾಡಿಸಿ ಮಕ್ಕಳು ಮದುವೆ ಮಾಡಬೇಕು. ಸರಿ ಕಡೆ ಎಲ್ಲ ಏನಾಯ್ತು, ದಾಸರಿದ್ದಾರೆ. ಅದಕ್ಕೆ ಗಟ್ಟಿ ಮೊಳೆ ಶಿಶು ಮಾಡಿ ಹೊಟ್ಟೆಯೊಳಗೆ ಇರಿಸಲಿಲ್ಲ. ಅದು ಬೆಳ್ಳಿ ಚೊಂಬು, ದೊಡ್ಡ ಶ್ರೀಮಂತರ ಮನೆಗಳು ಬೆಳ್ಳಿ ಚೊಂಬು ಹೊಡೆಲ್ಲ ಅಂತ ಗಂಡನೇ ಕೊಟ್ಟದ ಬೆಳ್ಳಿ ಚೊಂಬು ಯಾಕಮ್ಮ? ನಿಮ್ಮ ಯಜಮಾನ ಏನು ಬೇಡ ನನಗೆ 80% ಯಜಮಾನ ಹೋಗ್ತದೆ ಅಂತ ಹೇಳಿ ಬೆಳ್ಳಿ ಚೊಂಬು ಕಟ್ಕೊಂಡೇ ನಿನಗೆ ಆಗಲ್ಲ. ಅಕ್ಕಪಕ್ಕದವರೆಲ್ಲ ಗೊತ್ತಾಯಿತೆ ಅಂತ ಕೈಗೆ ಗೊತ್ತಿಕೊಂಡು ಹೋಗುವವರು ನಿನ್ನ ಇದೇ ಹಳ್ಳವಿಲ್ಲ ಮುಚ್ಚಿಕೊಂಡನ್ನು ಬೇಗ ಹಚ್ಚಿಕೊಳ್ಳುವರು. ಆಗ ಸ್ವಚ್ಛ ನೀರನ್ನು ತೊಳೆದುಕೊಳ್ಳುವರು. ಬೇಗ ಮರೆಯಾದ ತಕ್ಷಣವೇ ಮುನ್ನುವರು ಜೋಕಾಗಿ ಮರೆತುಕೊಳ್ಳುವವರೆಗಿನ ಅರೆಗಳಿಗೆಯೊಳಗೆ ಮತ್ತೊಬ್ಬ ಸಂಸಾರ ಹೆಂಡತಿ ಮಕ್ಕಳು ಬೇಡವಾದ ಆಶ್ರಯ ಇದೇನು ಹೇಳ್ತಾ ಇರೋದು ಬೇಕು, ಎಲ್ಲ ಬೇಕು. ಆದರೆ ಯಾವ ರಹಿತನಾಗಿರಬೇಕು. ಬುದ್ಧ ಸಾಲಿದಂತ ಆಶಯದ ಈಶನ ಜ್ಞಾನದಲ್ಲಿ ಜೀವನವನ್ನು ಸವೆಸಿ ಅವನ ಪರಾಗಿಂದಗಳ ದರ್ಶನವನ್ನು ಮಾಡತಕ್ಕಂತಹ ಒಂದು ಚೈತನ್ಯ ಬರುತ್ತೆ. ಈಸಬೇಕು, ಇದು ಜಯಿಸಬೇಕು.
ಗೊತ್ತಿರಲಿಲ್ಲ ಸರ್. 16,000 ಜನ ಹೆಣ್ಣು ಜೊತೆಗೆ ಬ್ರಹ್ಮಚಾರಿ ಅಂದರೆ ಏನಂದ್ರೆ ಅದು ಇಂದ್ರಿಯ ನಿಗ್ರಹಣ ಶಕ್ತಿ, ಜಗತ್ತಿಗೆ ಮಾದರಿಯಾದಂತಹ ಪರಮಾತ್ಮ. ಅಷ್ಟು ಜನ ಮಾಡ್ತಕ್ಕಂಥ ಅತಿಥಿ ಸತ್ಕಾರವನ್ನು ಸ್ವೀಕರಿಸ್ತಾ ಇದ್ರು. ಅವನು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ, ಉಪವಾಸ ಹೊಟ್ಟೆ ಸಿಗದೆ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ. ಅಂದ್ರೆ ನಮ್ಮ ಹಾಗೆ ಯಾವುದೇ ಈಗದ ವ್ಯಾಮೋಹಕ್ಕೆ ಒಳಗಾಡೋದಲ್ಲ, ಆಶಯ ಭಾಷೆಗೆ ಒಳಗಾಡೋದಲ್ಲ. ಆ ಸ್ವಾಮಿಗೂ ಮರಣ ಉಂಟು, ಅದರ ಈ ಕಲಾಭಾಗ ನಾನು ಹೇಳ್ತೀನಿ. ಆ ಉದ್ದೇಶದಿಂದಲೇ ಈ ಕಲಾಭಾಗ ಆ ಸ್ವಾಮಿ ಇರೋದು. ಶ್ರೀಕೃಷ್ಣನಿಗೆ ಮರಣ ಉಂಟು ಮೇಲೆ ಕಾಲ ನಮ್ಗೆ ಇರುವಾಗ ನಮ್ಗೆ ಇರುವಾಗ ಹುಟ್ಟಿದ ತಕ್ಷಣ ನಿತ್ಯಾನಿ ಶರೀರಾಣಿ ವೈಭವನೈಶ್ವರ ಹುಟ್ಟಿದಾಗಲೇ ಅದನ್ನು ಹುಟ್ಟಿದಾಗ ಇಂಥ ತಾರೀಕು ಇಷ್ಟು ಗಂಟೆಗೆ ಈ ಹುಡುಕುದಲ್ಲಿ ನೀವು ತಾವಲ್ಲಿ ದಯಮಾಡಿಸಬೇಕು. ಸ್ಥಿತಿಯಾಗಿದ್ದು ಸ್ನಾನ ಆದರೆ ಮಾಡೋಕೆ ಈ ಜಗತ್ತಿನಲ್ಲಿ ಜೀವನ ಅಳವಡಿಸಿಕೊಂಡಿದ್ದೀವಿ. ಹಾಗಾಗಿ ತಾಯಿ ಮುದ್ದೆಯಾಗಿ ಬಹಳಷ್ಟು ಕಾಲ ರಾಮಲಿಂಗರವರ ಜೀವನ ಸಂಗಾತಿಯಾಗಿ 51 ವರ್ಷಗಳ ಯಾವ ಪರಿಪೂರ್ಣವಾದಂತಹ ಸಂಸಾರ ಸುಖವನ್ನ, ಸಂಸಾರದ ಕಷ್ಟ ನಷ್ಟಗಳನ್ನು ಅನುಭವಿಸಿ ತನ್ನದೇ ಆದಂಥ ವಂಶ ವೃಕ್ಷವನ್ನಿಟ್ಟು ಈ ರಾಮಲಿಂಗಯ್ಯನವರ ವಂಶವನ್ನು ಬೆಳೆಸಿ ಅಪರೂಪದ ಒಳ್ಳೆಯನ್ನು ಅಳೆದು ಇನ್ನೊಂದು ಮನೆಯ ದೀಪವನ್ನು ಬೆಳೆಸತಕ್ಕಂಥ ಒಂದು ದಿವ್ಯ ತೇಜಸ್ಸಾಗಿ ಆ ತಾಯಿ ಇವತ್ತು ಶ್ರೀಮನ್ನಾರಾಯಣನ ಪಾದಾರವಿಂದಗಳಿಗೆ ಯಾವ ಕಾಲ ಭೈರವೇಶ್ವರನ ಸಾನ್ನಿಧ್ಯಕ್ಕೆ ಪ್ರಯಾಣ ಮಾಡ್ತಿದ್ದಾಳೆ. ಅವಳನ್ನ ನಾವೆಲ್ಲರೂ ಕೂಡ ನಮ್ಮಿಂದ ವೈಕುಂಠಕ್ಕೆ ಸೇರಿಸಬೇಕು, ಸೇರಿಸಬೇಕು, ಸತ್ಯಲೋಕಕ್ಕೆ ಸೇರಿಸಬೇಕು, ಬ್ರಹ್ಮನಂದರಿಗೆ. ಹಾಗಾಗಿ ಇವತ್ತು ಏನು ಮಾಡವರ ನಿಜ ಸತ್ಯಾಗಿ ಜೀವನದ ಅನೇಕ ಕಷ್ಟ ಕೋಟಗಳನ್ನು ಅನುಭವಿಸಿ ಆ ಪ್ರಜೆಗೆ ಮಾರ್ಗದರ್ಶನ ಮಾಡಿ ಅವರೆಲ್ಲರ ಸಭೆಗೆ ಕರೆದುಕೊಂಡು ಹೋದಂತಹ ತಾಯಿ ಪ್ರಬಲನಂದಿನಿಯ ಸಮಗಳಾಗಿರ್ತಕ್ಕಂಥ ಕಮಲಮ್ಮನವರನ್ನ ವೈದ್ಯಕ್ಕೆ ಸೇರಿಸಿದ ಒಂದು ಇಚ್ಛೆಯಿಂದ ಇವತ್ತು ಪಾಂಡವ ಸರ್ಕಾರವನ್ನ ಅನ್ನೋ ಒಂದು ಕಥಾಭಾಗವನ್ನ ನಿಮ್ಮ ಸಾನ್ನಿಧ್ಯದಲ್ಲಿ ಇರೋದಕ್ಕೆ ಇಚ್ಛೆ ಪಡ್ತೀನಿ. ಈ ಕಥಾಭಾಗದಲ್ಲಿ ನಾನಿಂದ ಆಗುವುದಾದ ದೋಷಗಳನ್ನ ಹಂಸಕ್ಷೀರನ್ಯಾಯದಲ್ಲಿ ಪರಿಗ್ರಹಿಸಿ ಭಗವಂತನಾದ ಶ್ರೀಮನ್ನಾರಾಯಣನ ಕಾಲಭೈರವೇಶ್ವರನ ಕೃಪಾಶೀರ್ವಾದಕ್ಕೆ ನೀವೆಲ್ಲರೂ ಪಾತ್ರರಾಗುವುದರ ಜೊತೆಗೆ ತಾಯಿ ಕಮಲರಮ್ಮನ ಯಾವ ನಿತ್ಯ ಸ್ಮರಣೆ ಈ ಮನೆಯಲ್ಲಿರಲಿ, ಅವಳ ನಿತ್ಯ ಜ್ಯೋತಿ ಈ ಮನೆಯಲ್ಲಿ ಬೆಳಗಲಿ, ಅವಳ ನಿತ್ಯ ಆಶೀರ್ವಾದ ಎಲ್ಲ ಕುಟುಂಬದ ಸಮಸ್ತರಿಗೂ ಕೂಡ ಇರಲಿ ಅಂತ ಆಶಿಸ್ತಾ ನಾನು ಕಥಾಭಾಗಕ್ಕೆ ಪ್ರವೇಶ ಮಾಡುವ ಮುನ್ನ ನನ್ನ ಮಿತ್ರರು, ನಾನು ಅವ್ರನ್ನ ಮಿತ್ರರು ಅಂತ ಹೇಳೋಕ್ಕಾಗಲ್ಲ, ಕೆಲವರು ನನಗೆ ಕೇಳೋದು ಒಂದೇ ಮನೆ ಒಂದೇ ಪಕ್ಕ ಅವ್ರ ಮದುವೆ ಆಗಕ್ಕೆ 4ನೇ ಕ್ಲಾಸ್ನಲ್ಲಿ ನಮಗೆಲ್ಲ ಬೆಚ್ಚಿದ್ವಿ. ಅದೇ ಒಂದು ಮನೆ ಕುತ್ಕೊಳ್ಳ ತೆಗೆದು ಹೋಗುದು ಸ್ವಲ್ಪ ಕೂತ್ಕೊಳ್ಳೋದು ಅದು ಹುಡ್ತೀನಿ ಮದಿಯಪ್ಪ ನೀನು ಸ್ವಲ್ಪ ಪರವಾಗಿ ನೀವು ಮದುವೆ ಅಂತ ಗಂಡ ಒಬ್ಬರು ಸಿದ್ದಯ್ಯನವರು ಅಂತ ನನಗೆ ಸ್ವಲ್ಪ ದೊಡ್ಡವರು ಎಲ್ಲರೂ ಕೇಳೋರು ನೀನು ಕುರಿ ನೀವೇ ನನ್ನ ಮಗನಪ್ಪ ಅಂತ. ಯಜಮಾನ್ ಲಿಂಗಣ್ಣವರು ನಮ್ಮ ಹಾಸ್ಪಿಟಲ್ ಕೇಳಿದ 30,000 ಕುಟುಂಬಗಳಿಗೆ ಅವರು ಯಜಮಾನರು, ಅವರ ಕುಟುಂಬ ಇದು. ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ಪ್ರಸಾದ್, ನಿಮಗೆ ದೊಡ್ಡ ಕಲಾವಿದರು. ಸುಭದ್ರ ಪ್ರಣಯದಲ್ಲಿ ನಾನು ಅರ್ಜುನ, ಅವನು ಘಟೋದ್ಗಜ. HM ನಾಯಕದಲ್ಲಿ ನಾನು HM ನಾಯಕನಲ್ಲಿ ಪಾತ್ರ ಮಾಡಿದೆ. ಅವರು ಶಾಸ್ತ್ರಿ ಮತ್ತೆ ಇನ್ನೊಬ್ಬ ಕಮಿಡಿಯನ್ಸ್ ಇದೆಯಲ್ಲ, ಬಹಳ ಅದ್ಭುತವಾಗಿ ಮಾಡಿದ್ರು. ಇದ್ರ ಜೊತೆಗೆ ರಾಮಲಿಂಗಯ್ಯನವರು ಒಳ್ಳೆ ಗಾಯಕರು. ಅವ್ರದೇ ಒಂದು ಆರ್ಕೆಸ್ಟ್ರಾ ಮಾಡಿಕೊಂಡು ಕಿಶೋರ್ ಕುಮಾರ್, ಮೊಹಮ್ಮದ್ ರಫಿ, ಅಹಮದ್ ಅಂತೂ ಬಿದ್ನಲ್ಲ, ಅವರ ಹಾಡುಗಳನ್ನು ಬಹಳ ಸ್ವಾರಸ್ಯವಾಗಿ ವೈಟ್ ಅಂಡ್ ವೈಟ್ ಶೂಟ್ ಹಾಕೊಂಡು ಬಂದ್ಬಿಡೋರು. ನೋಡೋಕ್ಕೆ ಒಂದು ಆನಂದ ಆಗೋದು. ಅದಕ್ಕೆ ಹೊರಡಾಗ್ಬಿಟ್ಟು ನಮ್ಮ ಮಾಯಗಳು ಕಾವಲಮ್ಮ ಅವರು ಹೋಗಿ ಗೌರ್ಮೆಂಟ್ ಬಸ್ಸಲ್ಲಿ ಕೆಲಸದಲ್ಲಿದ್ದರು. ಇವ್ನು ಶೂಟು ಊಟ ಇವ್ನ ಹಾಡು ಇವನ ಕನೆ ಇದನ್ನೆಲ್ಲ ನೋಡಿ ಮಗಳಿಗೆ ಕೊಟ್ಬಿಟ್ರು. ಇದು ಸಂಬಂಧ. ಹಾಗಾಗಿ ಆ ತಾಯಿಯ ಒಂದು ಈ ಪುಣ್ಯ ದಿವಸದಲ್ಲಿ ನಾನು ಕಥಾಭಾಗವನ್ನು ಪ್ರಾರಂಭ ಮಾಡುವ ಮುನ್ನ ಏನು ಮಾತಾಡ್ತಾರೆ ಅಥವಾ ಮಾಲಾರ್ಪಣೆ ಮಾಡ್ತಾರೆ, ಪ್ರಾರ್ಥನೆ ಮಾಡಿ ಕಥಾಭಾಗವನ್ನು ಪ್ರವೇಶ ಮಾಡ್ತೀನಿ. ಮಾತಾಡಿ ಒಂದೆರಡು ಮಾತಾಡಿ. ಅವರು ನಾಗೇಂದ್ರ ಪ್ರಸಾದ್ ಅಂತ ದೊಡ್ಡ ಕಲಾವಿದರ ಮಕ್ಕಳು. ರಂಗನಡಿ ಹೆಣ್ಣೂರು ಅಂದರೆ ಬಹಳ ಪ್ರಸಿದ್ಧರು. ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು, ಡಾಕ್ಟರೇಟ್ ಹೊಂದಿದ್ದಾರೆ. ದೊಡ್ಡ ರಾಜಕಾರಣಿಗಳೆಲ್ಲ ನಾಟಕ ಕಲಿಸಿದ್ದಾರೆ.
ಇನ್ನು ಇವರು ನಸೀಪುರದ ಮಾದಾಪುರದವರು ನಾಗೇಶ್ ಅಂತ ಹೇಳಿ ಒಳ್ಳೆಯ ಹಾರ್ಮೋನಿಯಂ ಮಾಸ್ಟರು, ಅದ್ಭುತವಾದಂಥ ಹಾರ್ಮೋನಿಯಮು, ಕ್ಯಾಶಿಯೋ ಎಲ್ಲ ನುಡಿಸ್ತಕ್ಕಂಥ ಕಲಾವಿದರು. ಇನ್ನು ಈ ಮಗು ನಮಗೊಂದು 25 ವರ್ಷ ನಾನು ಬಾರಿಸ್ತಾನೆ ಇದೆ, ಒಳ್ಳೆಯ ಅದ್ಭುತವಾದ ಕಲಾವಿದ. ಕೃಷ್ಣನ್ ಪಾತ್ರ ಮಾಡಿದ ಶಿವಣ್ಣ ಅಂತೇಳಿ, ಶಿವು ಅಂತೇಳಿ ಬಿಳಿಕೆರೆಯವರು, ತುಂಬ ಅದ್ಭುತವಾದ ಕಲಾವಿದ. ಅಷ್ಟೊಂದು ನನ್ನ ಶಿಷ್ಯ, ಜೊತೆಗೆ ಸಹಪಾಠಿ, ಜೊತೆಗೆ ದಾಸರು, ಗಂಗಾಧರ ದಾಸರು ಅಂತೇಳಿ ತುಂಬ ಅದ್ಭುತವಾದ ಕಲಾವಿದ. ಇವುಗಳಿಗೆ ಇಂಥ ಒಂದು ಸಂದರ್ಭವನ್ನು ಅಲ್ಲ, ಈತನ ಸಂತೋಷ ಅಂತ ನಮ್ಮ ಸ್ನೇಹಿತ ನಮಗೆ ಬಹಳ ತಬಲಾ ಕಲಾವಿದ, ಒಳ್ಳೆ ಯಕ್ಷಗಾನ ಇದಕ್ಕೆ ನಾಟಕ ಅಧಿಗತೆಗಳಿಗೆ ಇಲ್ಲದೆ ಆಗದೇ ಇಲ್ಲ, ಅಷ್ಟು ಗುರುತು ಅಂತಾನೆ ದಾಸರಿಗೆ. ಅಷ್ಟು ತಬಲಾ 15 ನಿಮಿಷ ಕೂಡ ನಾವು ತಬಲಾ ಕೊಡ್ತಾರೆ ತಬಲಾ ಬಾರ್ಸಕ್ಕೆ ಕಟ್ಟಿ ತಬಲಾ ಕೊಟ್ಟು ಕಳಿಸ್ಬಿಡಿ, ಅವನು ಸೂರ್ಯದ ಹೋಗ್ತಾನೆ. ಹಾಗಾಗಿ ಇದರಲ್ಲಿ ನಾವೆಲ್ಲರೂ ಮಗ್ನರಾಗಿ 2 ಗಂಟೆಗಳ ಕಾಲ ಬಹುಶಃ ನಿಮ್ಮ ಊಟೋಪಚಾರಕ್ಕೆ ತೊಂದರೆ ಆಗಿದೆ. ಹಾಗೆ ನಾನು 1-1:30 ಒಳಗಡೆ ಮುಗಿಸ್ಕೊಳ್ಳಿ ಮಾಡ್ಕೊಡ್ತೀನಿ ರಾಜಣ್ಣ. ಈಗ ಕೇಳೋದು ಅದ್ಭುತ ಪ್ರಶ್ನೆ ಮಾಡೋಣ. ತಾವು ಏನು ನನಗೆ ನಿಮ್ಮಿಂದ ಇಲ್ಲೇ ಕೋಆಪರೇಷನ್ ಫ್ರಮ್ ಯು. ನಾನು ಯಾವಾಗ ಗೋವಿಂದ ಅಂದರೆ ನೀವು ಸಾರಿ ಗೋವಿಂದ ಅಂದ್ಬಿಡಿ. ಯಾಕೆ ಗೊತ್ತಾ, ನರಜನ್ಮ
ಕೋಟಿ ಅದೇನಿರಬೇಕು, 2-3 ಸಾವಿರ ಕೋಟಿ ಆಸ್ತಿವಂತ. ಅವನ ಅಂಗಡಿ ನೋಡ್ಬಿಟ್ಟಿಗೆ ಕೆಲಸ ಮಾಡ್ಕೊಂಡು ಅವ್ನು ದಿವಸ ಏನ್ ಮಾಡೋನು ಅವನೇ ಅವ್ರ ಅಂಗಡಿಗೆ ಬರುವಾಗ ಅಲ್ಲಿ ಬಾಗಿಲಲ್ಲಿ ಶ್ರೀರಾಮನ ದೇವಸ್ಥಾನ, ಹನುಮತ್ ಸಮೇತನಾದ ಪ್ರಭು ಶ್ರೀರಾಮಚಂದ್ರ ಇವತ್ತಿನ ಎಲ್ಲ ಕಾರ್ಯಗಳಲ್ಲೂ ನನ್ನನ್ನು ಉದ್ಧಾರ ಮಾಡುವ ಯಜಮಾನಿಂದ ನನ್ನ ಏನುವೆ ಬೈಗಳ ಮತ್ತೊಂದು ಶೀಘ್ರ ಮಾಡು ತಂದೆ ಅಂತ ನಮಸ್ಕಾರ ಕಂಡು ಒಂದು ಸೆಕೆಂಡ್ ನೋಡ್ರು ಕರಗ ಏನ್ ಸರ್ ಹೇ ನೀನು ಡಬ್ಬು ಇಚ್ಚೇವಾರ ಎಲ್ರು ನಿಮ್ಗೆ ಸಂಬಳ ಕೊಡೋಣ ನೀವು ನಾನು ಏನು ಕೊಡ್ತಾನೆ ಅಂತ ಹೋಗಿ ದಿವಸ ಬಿಡ್ತಾ ಇದ್ದಾರೆ ನಿಮ್ಮ ಪಾಪುಂಡರೇ. ಸ್ವಾಮಿ ಸಕಲ ಜೀವಿಗಳ ಸಂರಕ್ಷಕನಾದ ಅಣವರೇಣ ಕಾಷ್ಟಗಳಲ್ಲಿ ಸದಾ ಸಂಚರಿಸುವ ಪ್ರಭು ನಿಮ್ಮಲ್ಲೂ ಇಲ್ಲ, ನಿಮ್ಮ ರೂಪದಲ್ಲಿ ನನಗೆ ಸಂಬಳ ಕೊಟ್ಟಿದ್ದಾನೆ ಶ್ರೀರಾಮಚಂದ್ರ ಅಂತ ನಾನೇ ನೀವೇನು ಮಾಡಿದ ರಾಮದೇವರು ಕಾರ್ಯಕ್ರಮ ಆಯ್ತು. ಸಮಯ ಒಂದು ಸಂಬಂಧ ಶೆಟ್ರನ್ನ ನಿನ್ನಿಂದ ಒಂದು ಸಹಾಯ ಆಗಿತ್ತು ಶೆಟ್ರೆ. ಏನು ಯಾವಾಗ ಕೇಳಿ ಈ ಕೇಳ್ತಿದ್ದಲ್ಲಿ ಏನದು ಏನಿಲ್ಲ ಮದುವೆ ಮಾಡ್ತಾ ಇದ್ದೀನಿ, 2,000 ರೂಪಾಯಿ ಬೇಕು. ಆಗ 2,000 ರೂಪಾಯಿ ಮದುವೆಗೆ ಅದು ದೊಡ್ಡ ಸಾಮ್ರಾಜ್ಯದ ಮದುವೆ. ಈಗ 2 ಕೋಟಿನೂ ನಡೀತದೆ, 2 ಲಕ್ಷ ನಡೀತದೆ. ಅದ್ಯಾವುದೋ ಒಂದು ಸೀರಿಯಲ್ ಬರ್ತಾರೆ ಕಣ್ರಿ, ಬನ್ನಿ ಬನ್ನಿ ಅಂತ ನಮ್ಮ ಮನೆಯವರು ಏನು ಅಂದರೆ ನೋಡಿ ಲಗ್ನ ಪತ್ರಿಕೆ ಏನು ಮಾಡೋದಂದ್ರೆ ಚಿನ್ನದ ಪತ್ರಿಕೆ ಕೊಡ್ತಾರೆ, ಪಟ್ಟದ ಸೀರೆ ಪತ್ರಿಕೆ ಕೊಡ್ತಾರೆ. ಇಂಥ ಮದುವೆ ನಡೀತದೆ. ಅವ್ರು 2,000 ಮದುವೆ ಮಾಡ್ಕೊಳ್ಳೋಲ್ಲ ನೋಡಿ ಮತ್ತೆ ಆ ಕಾಲದಲ್ಲಿ ಕೊಟ್ಟಿದ್ದು 2,000 ಹಾಗೆ ಹೆಚ್ಚಾಗ. ಈ ನಾನು ನಿನಗೆ ಕೊಟ್ಟಿರೋ 2,000 ರೂಪಾಯಿನ ವಿಷಯ ನನ್ನ ಪ್ರಾಣ ಹೋಗೋ ನೀನು ರಾಮನ ಮೇಲೆ ಆಣೆ ಮಾಡು, ನನ್ನ ರಾಮನ ಸತ್ಯವಾದರೂ ನೀವು ಪ್ರಾಣ ಬಿಡೋ 3,000 ಕೋಟಿಯಷ್ಟು ಆಸ್ತಿಯಲ್ಲಿ ನೀವು ನಂತರ ನಿಮ್ಮನ್ನು ಏನದರಂತ ಇವರು 2ನೇ ಮಗನಿಂದ ಈಚೆಗೆ ಹಾಕೊಂಡಿದ್ದೀವಿ ಹಣ ಹೋಗಿ ಹೇಳಿ ಸ್ವಾಮಿ ಅವರು ನಾರಾಯಣ ಅಂತ ಪ್ರಣಗಳು, ಶ್ರೀರಾಮ ಅಂತ ಪ್ರಣಗಳು, ಗೋವಿಂದ ಅಂತ ಪ್ರಣಗಳು ಅಂತ ಒಬ್ಬರಿಗೆ ಅರ್ಥ ಆಗಿಲ್ಲ. ಅಡಿಗೆ ಇನ್ನೊಬ್ರು ಯಾರು ಕಿಲಾಡಿ ನಮ್ಮ ಸಂತೋಷ ಅಂತ ಕೂತಿದ್ರು. ಹೇಳಿ ನಿಮ್ಮ ಅಂಗಡಿಯಲ್ಲಿ ಕೆಲಸ ಮಾಡಿದ್ದ ಹುಡುಗ ಅವ್ನು ಕರ್ಕೊಂಡು ಅದೇ ಕಮ್ಮಿ ಆಗ್ರಿ ನಮ್ಮ ಸಂಬಂಧ ಕರ್ಕೊಂಬಾರದು ನಿಮ್ಮ ಶೇಖರ್ ಸತ್ತೈತವ್ರ ಈಚೆಗೆ ನಮ್ಮ ಶೇಖರ್ ಸತ್ತೈತವ್ರ ನಂಗೆ ಅನ್ನ ಕೊಟ್ಟು ದಣಿ ಸತ್ತೈತವ್ರ ನನ್ನ ಬಾಗ ದೇವ್ ಸತ್ತೈತವ್ರ ಓಡೋಡ್ ಬಂದ ಚೆಚ್ಕೊಂಡು ಬರ್ಕೊಂಡು ಬಂದು ಶೇಖರೆ ನಾನು ಬಂದಿದ್ದೀನಿ ಬರೇ ನೋಡಿ ಅಷ್ಟೊತ್ತಿಗೆ ಮಾತಾಡ್ತಿದ್ರು ನಾನು ಬಂದು ಆ ದೊಡ್ಡ ಮಗನ ಕಡೆಗೆ ಬೇರೆ ಹಿಂಗೆ ತೋರಿಸ್ಬಿಟ್ಟು ಎಲ್ಲರಿಗೂ ಆಶ್ಚರ್ಯಪಟ್ಟು 3,000 ಕೋಟಿ ಸಂಪಾದನೆ ಮಾಡ್ಬಿಡೋ ನಿಮ್ಮ ಮನೆ ಆಗಿದ್ದಾಗ ಅವ್ರಿಗೂ ನೋಡಿ ಪ್ರಾಣ ಬಿಟ್ಬಿಟ್ನಲ್ಲ, ಇವ್ರಿಗೂ ಅದಕ್ಕೂ ಏನು ಸಂಬಂಧ ಹಾಕಿ ಬಿಡಿ ಎತ್ತಾರೆ ಎಲ್ಲ ಇತಿಮತಿ ಎಲ್ಲ ಮುಗಿಯಿತು. ಒಂದು ದಿವಸ ಶ್ರೀರಾಮಪೇಟೆಗೆ ಆ ಶೇಖರ ದೊಡ್ಡ ಮಗ ವ್ಯಾಪಾರ ಸಾಮಾನು ಹಾಕ್ಸಕ್ಕೆ ಬಂದಾನೆ ಸಂತೆಪೇಟೆಗೆ. ಈ ಹುಡುಗ ಅಕಸ್ಮಾತ್ ನಿಂತ್ಕೊಳ್ಳಿ ಅಂತ ನಿಲ್ಲಿಸಿದ್ರು ಅಂತ. ಯಾಕೆ ಸ್ವಾಮಿ ಶೇಖರೆ ಏನು ಸಮಾಚಾರ ಹೆಸರು ಕೊಟ್ಬಿಟ್ಟಿದ್ದೀರಿ, ಮುಖಂಡ ಸಾಮಾನು ಹಾಕಿ ಬಂದೆ, ಆಮೇಲೆ ನಿಮ್ಮೊಂದು ವಿಷಯ ಕೇಳಬೇಕಲ್ಲಪ್ಪ, ಬೇಜಾರು ಮಾಡ್ಕೋಬಾರ್ದು. ಇಲ್ಲ ಸತ್ಯ ಬೇಜಾರು ಮಾಡ್ಕೊಳ್ಳೋದು. ನಮ್ಮಪ್ಪ ಇಷ್ಟು ಕೋಟಿ ಸಂಪಾದನೆ ಮಾಡಿ 10 ತಲೆ ಅಲ್ಲ 3 ತಲೆ ತಿಂಗಳು ತಿನ್ನೋಲಾಗೂ ಅಷ್ಟು ಸಂಪಾದನೆ ಮಾಡೋದು ನಮ್ಮಪ್ಪ. ಅದೇನೋ ನಾವೆಲ್ಲ ನೀರು ಬಿಟ್ಟು ನಮ್ಮಪ್ಪ ಸಾಯಲೇ ಇಲ್ಲ. ನೀನು ಬಂದು ಕೂತ್ಕೊಂಡು ಶೆಟ್ರೆ ಅಂದ ತಕ್ಷಣ ನಮ್ಮಪ್ಪ ಬಳೆ ಸತ್ತೋಗ್ಬಿಟ್ನಲ್ಲ, ಏನು ವಿಷಯ ಶೆಟ್ರೆ ನಿಮ್ಮ ತಂದೆ ನನ್ನ ಹತ್ರ ಒಂದು ವಾಗ್ದಾನ ತಗೊಂಡಿದ್ದು, ನನಗೆ ಮದುವೆಗೆ 2,000 ರೂಪಾಯಿ ಕೊಟ್ಟಿದ್ದು, ನನ್ನ ಪ್ರಾಣ ಹೋಗೋವರೆಗೂ ನೀನು ಈ ವಿಷಯ ಯಾರು ಹೇಳ್ಬೇಡ ಅಂತಿದ್ದು ಶೆಟ್ರೆ. ಆ 2,000 ರೂಪಾಯಿ ನಾನು ನಿಮ್ಮ ತಂದೆ ಋಣ ನನ್ನ ಮೇಲಿದೆ, ನಾನು ಸ್ವಲ್ಪ ಸುಧಾರಿಸ್ಕೊಂಡು ಬೇರೆ ಕಡೆ ಕೆಲಸ ಮಾಡಿ ನಿಮ್ಮ ಹಣ ಕೊಡ್ತೀನಿ ಅಂತ. ಆ ಶೆಟ್ರ ಮಗ ಅಲ್ಲೇ ನೀರ 3,000 ಕೋಟಿ ಆಸೆ ಸಂಪಾದನೆ ಆದಂಥ ನಮ್ಮಪ್ಪ ಕೇವಲ 2,000ಕ್ಕೆ ಈ ಜಗತ್ತಿನಲ್ಲಿ ಆಸೆಗೆ ಒಳಗಾಗಿ ಗೋವಿಂದ ನಾರಾಯಣ ಅಂತೇಳಿ ಪ್ರಾಣ ಬಿಟ್ಟರೆ ಸಾಕಿಸ್ಕೊಂಡು ಎಲ್ಲಿಗೆ ಹೋದ್ರು ಅಂತ ಹೇಳಿ 5,000 ನೀನೇ ಇಟ್ಕೋ, ನೀವು ರಾಮಗೊಂದು ಅಭಿಷೇಕ ಮಾಡಿಸ್ಬಿಡು ಹಾಗೆ ಅಂತ ಹೇಳಿ ಅವನಿಗೆ ಯಾಕೆ ಹೇಳಿದೆ ಈ ಮಾತನ್ನ ಅಂದರೆ ನರಜನ್ಮ ಬಂದಾಗ
ನಾಲಿಗೆ ಇರುವಾಗ ಗೋವಿಂದ ನೀವು ಅಷ್ಟೊಂದು ಸಾಕು. ಈಗ ಗುರುವಿನ ಯಾವ ಪಾದ ಭಜನೆಯನ್ನು ಮಾಡಿ ಗುರುವಿಗೆ ನಮಸ್ಕಾರವನ್ನು ಸಲ್ಲಿಸಿ ದ್ವಾಪರಯುಗದಲ್ಲಿ ಕೌರವ ಪಾಂಡವರ ಜನನವಾಗಿ ಸರ್ವರೂಪ ಮರೆಸಿ ಕಲಹ ಪ್ರಾಪ್ತಿಯಾಗಿ ಯಾದವಿ ಕಲಹದಲ್ಲಿ ದುರ್ಯೋಧನಾದಿಗಳ ಸಂಪೂರ್ಣ ವಂಶ ಶಕುನಿಯೊಳಗೂಡಿ ನಾಶವಾಗಿ ಸತ್ಯವಂತರು ಧರ್ಮನಿಷ್ಠರು ಪತಿವ್ರತ ಮಹಾಶಿರೋಮಣಿಯಾದಂತಹ ದ್ರುಪದ ನಂದಿನಿಯ ಮಾರ್ಗದರ್ಶನದಲ್ಲಿ ನಡೆದಂತ ಧರ್ಮ ಭೀಮ ಅರ್ಜುನ ಸಹದೇವ ಇವರೆಲ್ಲರಿಗೆ ಆಶೀರ್ವಾದ ಮಾಡಿದ ಕುಂತಿ ಇವರೆಲ್ಲರನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮ ಸಂತೋಷಪಡ್ತಾರೆ. ಆತ ಹೇಳಿದ್ದ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಧರ್ಮಸ್ಯ ಪರಿತ್ರಾಯ ಸಾಧು
ಸಾರಿಗೆ ಅಂತೇಳಿ ಆಮೇಲೆ ನನಗೆ ಗೊತ್ತಾಗಬೇಕು ನೀವು ಗೋವಿಂದ ಅಂತ ಅನ್ನೋದು ಯಾಕೆ ಗೊತ್ತಾ ಇದು ಪುಕ್ಷಟೆಲ್ಲ ಸ್ವಾಮಿ ಗೋವಿಂದ ಅನ್ನೋದು ಆ ಮೂಲಕ್ಷರ ಇದೆಯಲ್ಲ ಮಡದಿಯು ತಿಳಿದು ತಂದಿದ್ದ ಹಿಡಿ ಅವಲಕ್ಕಿಯನ್ನು ಪಡವಿ ಒಡೆಯನಿಗೆ ಅರ್ಪಿಸಲು ಕಡು ಬಡತನವನ್ನು ನೀಡಿ ಪಡವಿಯಲ್ಲಿಲ್ಲದ ಸೌಭಾಗ್ಯ ಸಕಲಷ್ಟೈಶ್ವರ್ಯವನ್ನು ನೀಡಿದನು ಕುಚೇಲನಿಗೆ ಗೋವಿಂದ. ಅವನೊಂದ್ಸರಿ ಗೋವಿಂದ ಅಷ್ಟೇ ಕುಚೇಲನನ್ನು ಕೀಳು ತಂದು ಬಡವ ಅದರಲ್ಲೂ ಅಂತ ನೀರಿನ ಜಾಗ ಇಲ್ಲ, ಮಕ್ಕಳಿಗೆ ಅನ್ನ ಇಲ್ಲ, 13 ಮಕ್ಕಳು ಸ್ನೇಹಿತ ಸಹಪಾಠಿ ಕುಚೇಲ ಬಾಚಿ ದೊಡ್ಡವರಲ್ಲಿ ಏನೋ ಈಗ ಆಗಿದೆಯಾ ಭಗವಂತ ಸಿಂಹಾಸನದಲ್ಲಿ ಕುದುರೆ ಮುಚ್ಚಿಕೊಂಡು ಪದವಿಯಲ್ಲಿಲ್ಲದ ಸಕಲಷ್ಟೈಶ್ವರ್ಯ ಭೋಗವನ್ನು ನೀಡಿದ ಕುಚೇಲನಿಗೆ ಅದಕ್ಕಾಗಿ ಗೋವಿಂದನ ನಾಮ ಸ್ಮರಣೆ ನಾವೆಲ್ಲ ಮಾಡೋದು ಇರಲಿ ವಿಚಾರ. ಪರಮಾತ್ಮ ಏನು ಹೇಳ್ದ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ವಿಜಯೇ ಧರ್ಮ ಸಂಸ್ಥಾಪನೆ ನಿತ್ಯ ಹೇಳಿ ಆ ಭಾಗ ನಗರದಲ್ಲಿ ಇರಬೇಕಾದವನು ಪಾಂಡವರ ಇಂದ್ರಪ್ರಸ್ಥನಗರದಲ್ಲಿ ತಾನು ವಾಸ್ತವ್ಯವಾಗಿದ್ದಾನೆ. ಕುರುಕ್ಷೇತ್ರದಿಂದ ಮುಗಿದ ಮೇಲೆ ಧರ್ಮರಾಜನಿಗೆ ಧರ್ಮರಾಜನ ಅಭಿಷೇಕವಾಗಬೇಕಾಗಿದೆ. ಎಲ್ಲರನ್ನು ದೇಶದ ಏನು ವಿಷಯ ಧರ್ಮನಂದನ ಇವರ ಸಮ್ಮುಖದಲ್ಲಿ ಈ ಧರ್ಮ ಸಾಮ್ರಾಜ್ಯದ ಹಣೆಯನ್ನು ನಿನ್ನ ಹಸ್ತದಲ್ಲಿ ಇಡ್ತಾ ಇದ್ದೀನಿ ಕಂದ. ಪ್ರಜೆಗಳನ್ನು ನಿನ್ನ ಮಕ್ಕಳು ಯಾವುದೇ ಶಾಮಡಾಮರಗಳಿಲ್ಲದೆ ಅವರೆಲ್ಲರೂ ನೆಮ್ಮದಿಯಿಂದ ಜೀವನ ಮಾಡುವ ಹಾಗೆ ನೀನು ಅವರನ್ನು ಸಂರಕ್ಷಣೆ ಮಾಡಿ. ಯಾರು ಧರ್ಮವನ್ನು ಸಂರಕ್ಷಿಸುತ್ತಾರೋ ಧರ್ಮ ಅವರನ್ನು ಸಂರಕ್ಷಿಸುತ್ತದೆ. ಧರ್ಮ ರಕ್ಷತಿ ರಕ್ಷಿತ. ಹಾಗಾಗಿ ನೀನು ಧರ್ಮರಾಯ ಎನ್ನುವ ಹೆಸರಿಗೆ ತಕ್ಕವನಾಗಿ ಈ ಪ್ರಜೆಗಳನ್ನು ಪಾಲಿಸಬೇಕು. ಇದನ್ನು ಆಜ್ಞೆ ಎಂದಾಗ ಆ ಧರ್ಮದಂತರ ತಂದೆಯರು ಹೇಳ್ತಾ ನಿಂತಿದ್ದವರು ಒಂದೇ ಭಾರ್ಯ ಸಿಂಹಾಸನದಿಂದ ಅವನ ಪಾದಾರವಿಂದಗಳಿಗೆ ಬಿಟ್ಟು ನೀನಿಂದ ಭಿಕ್ಷೆ ಕೃಷ್ಣ, ನಿನ್ನ ಅನುಗ್ರಹ ತಂದೆ ಈ ಧರ್ಮ ಸಾಮ್ರಾಜ್ಯದ ದೊರೆಯನ್ನಾಗಿ ನನ್ನ ಮಾಡ್ತಾ ಇದ್ಯಾ. ಧನ್ಯೋಸ್ಮಿ ಧನ್ಯೋಸ್ಮಿ. ಭೀಮಾ ಕೃಷ್ಣ, ಅಯ್ಯ, ಜಗತ್ತಿನ ಜೀವನದಲ್ಲಿ ಮನುಷ್ಯನಿಗೆ ಬಹಳವಾಗಿ ಅಗತ್ಯವಿರತಕ್ಕಂಥದ್ದು ಅನ್ನ. ಅನ್ನ ಅನ್ನ ಬ್ರಹ್ಮನಿಗಿರುವ ಸ್ಥಾನ ಇನ್ಯಾವುದಕ್ಕೂ ಇಲ್ಲ. ಈ ಹಸ್ತಿನಾಪುರದಲ್ಲಿ ಇಡೀ ಇಂದ್ರಪ್ರಸ್ಥ ಏನಿದೆ ಎಲ್ಲ ಪ್ರದೇಶ ಸೇರಿದ ಹಾಗೆ ಯಾರೇ ಹಸುವಿನಿಂದ ಬಳಲಬಾರದು. ಈ ನಗರದಲ್ಲಿ ನಿತ್ಯ ಅನ್ನದಾಸೋಹವಾಗಿ ಪ್ರಜೆಗಳೆಲ್ಲ ಉಂಡು ಆನಂದ ಪಡಬಹುದು. ಅನ್ನದಾನಕ್ಕಿಂತ ಇನ್ನೂ ದಾನವೂ ಇಲ್ಲ. ಬಹಳ ಶ್ರೇಷ್ಠವಾದದ್ದು ಅನ್ನದಾನ. ಹತ್ತಿರವಾದದ್ದು ಸಾಕು ಅನ್ನೋದು ಒಂದೇ ಕಡೆ ಜಗತ್ತಲ್ಲಿ ನಾನು ನೋಡಿರೋ ಹಾಗೆ. ಆಗ
ನಮಸ್ಕಾರ ಅಂಕಲ್ ನಮ್ಮ ಮಂಜು ಮಾಮ ಅಂತ ಹೇಳೋಣ ಅಂಕಲ್ ಇಲ್ಲ ನಾನು ನಿನ್ನ ಮಾಮ ಅಂತ ಹೇಳೋದು ನಾನು ಸ್ವಲ್ಪ ಆಡಿಸ್ಕೊಂಡು ನನಗೆ ಊಟ ಮಾಡೋದು ಈಗ ಬ್ಯಾಡ ಇನ್ನು ಸ್ವಲ್ಪ ತಿನ್ನಲೇಬೇಕು ನಾನು ಕುಸಮ್ ನಿಲ್ತೀನಿ ಶ್ಯಾಮನ ಅಂತ ಅವನು ಕೃಷ್ಣ ಯಾಕೆ ಇಷ್ಟು ನಿಮಿಷ ಮಾಡ್ತಿರೋದು ಅನ್ನ ಅದು ಬೇಕು ಅನ್ನದೋ ಪ್ರಾಣ ಪ್ರಾಣದೋ ಪರಾಕ್ರಮ ಅನ್ನದಿಂದ ಪ್ರಾಣ ಆ ಪ್ರಾಣ ಎಷ್ಟೊಂದು ಸಾಮರ್ಥ್ಯವನ್ನು ಹೊಂದಿದ್ದೋ ಅದರಿಂದ ಪರಾಕ್ರಮ ತಬಲಾ ಭಾಷೆಗೆ ಇವರಿಗೆ ಆ ಪರಾಕ್ರಮ ಕ್ಯಾಶಿಯರ್ ನುಡ್ಸಕ್ಕೆ ಅವರಿಗೆ ಹಾರ್ಮೋನಿಯಂ ನುಡ್ಸಕ್ಕೆ ಇವರಿಗೆ ಆಡೋಕ್ಕೆ ನನಗೆ ಅನ್ನ ಮುಖ್ಯ ಅದೊಂದೇ ಸಾಕು ನಿಂತಮ್ಮ ಕಲ್ಪಿಗೆ ಬೀಳ್ತೀನಿ ಬಿಡಪ್ಪ ಬೇರೆದು ಏನಿಲ್ಲ ಅಂದರೆ ಇನ್ನೇನು ತ್ರಿಬದ್ಧಾಡಿ ವರಮಹಾಲಕ್ಷ್ಮಿ ಇನ್ನೊಂದು 20ನೇ ತಾರೀಕೇನು ಭಾಳ ದಿವಸ ಹೇಳ್ತಾ ಇದ್ರಿ ನನ್ನ ಮಾಂಗಲ್ಯ ಸರ ತಗೊಂಡ್ಬಿಟ್ರೆ ನಾನು ನಿಮಗೆ ಇನ್ನು ಕೇಳ ಪಾಪ ಅಷ್ಟು ಕೇಳಿದೆಯಲ್ಲ ಅಂತ ಹೇಳ್ತಿ ಕರ್ಕೊಂಡು ಹೋಗಿ ಅಭಿಮಾನ ವಿಚಾರ ತಗೊಂಡ್ಬಿಟ್ಟು ಆಯ್ತಾ ಖುಷಿ ಆಯ್ತಾ ನಿನಗೆ ಬಿಡಿ ನಿಮ್ಮಂಥವ್ರು ನನ್ನ ಗಂಡ ಸಿಕ್ಕಿದ್ರೆ 7 ಜನ ಪುಣ್ಯ ದೀಪಾವಳಿ ಬಂದು ನನಗೆ ಈ ಜುಮ್ಕಿ ಸಾಲ ಮಾಡಿಸ್ಕೊಟ್ಬಿಟ್ರೆ ಸಾಕೊಂಡ್ರೆ ತಿರ್ಗಾ ಜುಮ್ಕಿ ಕೇಳ್ತಾ ಇದ್ರೆ ನಿಲ್ಸಂಗೆ ಇಲ್ಲ ಅದು ಆದ್ರೆ ಅನ್ನ ಛತ್ರದ ಅಧಿಕಾರಿಯಾಗಿ ನೀನು ಹೆಸರಿನ ಪ್ರಜೆಗಳಿಗೆ ಕಾಪಾಡಬೇಕು ನಿನ್ನಗಳಲ್ಲಿ ನಿತ್ಯ ದಾಸೋಹವನ್ನು ರಕ್ಷಿಸುವುದು ಏಕಚಕ್ರ ನಗರದಲ್ಲಿ ಅವನಿಗೆ ಏಕಚಕ್ರ ನಗರದಲ್ಲಿ ಭಿಕ್ಷೆ ಬೇಡಿ ತಗೊಂಬಂದು ನಾನು ನನ್ನ ತಮ್ಮಂದ್ರನ್ನ ನಮ್ಮ ಅಮ್ಮನ್ನ ನಾನು ಸಾಕಿದ್ದೆ ನೀನೀಗ ಅನ್ನದೆಲ್ಲ ಹಾಕಬೇಕು ಅಂತ ನನಗೆ ಎಂತ ಅಧಿಕಾರ ಕೊಡುತ್ತಂತೆ ನಾನು ಧನ್ಯನಾದ ಕೃಷ್ಣ ಅಂತ ಬಾರಿಬಿಟ್ಟ ನನ್ನ ಪರಮಾತ್ಮ ಸರಿಯಕ್ಕೆ ಶಬಾಷ್ ನೋಡ್ರಿ ನಾನೆಲ್ಲೋ ಇದ್ದೆ ಅವರೆಲ್ಲ ಇದ್ರು ಕೆಳಕಂದು ನಿಲ್ಲಿಸ್ಬಿಟ್ರು ನನ್ನ ಜಾಗಕ್ಕೆ ಕರೆದನು ಶ್ರುತಿ ಅಂತ ಅದು ಶ್ರುತಿ ಇದು ಗತಿ ಈ ಶ್ರುತಿ ಗತಿ ಸೇರಿದ್ರೆ ದಾಸರಿಗೆ ಗತಿ ಶ್ರುತಿ ಗತಿ ಏನಾದ್ರು ತಪ್ಪಿಟ್ರೆ ದಾಸರ್ತಿತಿ ಜಗಸಿಗೆ ಕರ್ನಂತೆ ತಂದೆ ನಿನ್ನ ಅನುಗ್ರಹದಿಂದ ಸಕಲ ಸಾಮ್ರಾಜ್ಯವನ್ನು ಕೊಡಿಸಿದ್ದೀಯ ಗೀತೋಪದೇಶದಿಂದ ನನ್ನ ಮನುಷ್ಯನನ್ನಾಗಿ ಮಾಡಿದ್ದೀಯ ನಿನ್ನ ಪಾದಾರ ವಿದ್ಯೆಗಳ ಯಾವ ಅಭಯ ಆಜ್ಞೆ ನನಗೇನು ಹೇಳಬಹುದು ನಿನ್ನ ಅಣ್ಣನ ಈ ಸಾಮ್ರಾಜ್ಯಕ್ಕೆ ಯಾವುದೇ ಶತ್ರುಗಳ ಭಯವಿಲ್ಲದೆ ಕಳ್ಳ ಕಾಕರ ಭಯವಿಲ್ಲದೆ ನಿತ್ಯ ನಿಶ್ಚಿಂತೆಯಿಂದ ನಿನ್ನ ಈ ಪ್ರಜೆಗಳನ್ನು ರಕ್ಷಣೆ ಮಾಡುವ ಹೊಣೆಗಾರಿಕೆ ನೀನು ರಕ್ಷಕನಾಗಿ ಸಾಮ್ರಾಜ್ಯವನ್ನು ಪಾಲನೆ ಮಾಡಬೇಕು ಧನ್ಯೋಸ್ಮಿ ಪ್ರಭು ಧನ್ಯೋಸ್ಮಿ ಚರಣಾಂಗದ ನಿಂದೆಗಳ ಯಾವ ಭಯ ಹಸ್ತ ನನ್ನ ಮೇಲಿದ್ರು ನನ್ನನ್ನು ಪ್ರಾಣವನ್ನು ಹೋದಾಗ ನನ್ನನ್ನು ತಲೆ ತೆಗೆದು ಮತ್ತೆ ಸಂಜೀವಿನಿಯಿಂದ ನನ್ನನ್ನು ಉಳಿಸಿ ಈ ಜಗತ್ತಿನಲ್ಲಿ ಪಾಠಾನುಭವ ಭಕ್ತ ಇದ್ದಾನೆ ಅಂತ ಜಗತ್ತಿಗೆ ತೋರಿಸಿದ್ದೆ ಅಂತಂದ್ರೆ ಇದು ಧನ್ಯೋಸ್ಮಿ 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 ಕೆಲಸ ದೇವರನ್ನು ಕರೆದ ಯಾ ನಿಮ್ಮಿಬ್ಬರಿಗೆ ಒಂದು ಕೆಲಸ ಈ ಪಂಚ ಶಕ್ತಿ ರೂಪಿಣಿ
ಖುಷಿಯಾಗಿರ್ತೀನಿ ಶಿವ ಎಲ್ಲ ಮುಗಿದ್ಮೇಲೆ ಸ್ಯಾರಿಗೆ ಅವ್ರ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಈಗ ನೋಡಲು ಹೋಗ್ಬಿಟ್ಟು ಮಹಾರಾಜ ಕಾಲದ್ದು. ಈಗ ಒಂದು ಪಾರಸ್ ಅಂತ ಹೋಟ್ಲಲ್ಲಿ ಶಿವ ಪಾರಸ್ ಅಂತ ಉದಾಹರಣೆಗಳಲ್ಲಿ ಅದನ್ನ ಒಂದು ಹೋಟ್ಲದೆ ಅಲ್ಲಿ ತಿಂಡಿ ಪಡಿಸಿದ್ರು. ಮೂರು ಜನ ತಿಂತೀವಿ, ಅದೇ ನಿಜವಾದ ಸಂತೋಷ. ನೀವು ಇಷ್ಟ ತಿಂದ್ರಿ, ಬೇಗ ಕಳಿಸ್ತೀವಿ, ನಾಚ್ಕೊಬೇಡಿ, ಸಂಕೋಚನೆ ಬೇಕಾಗಿಲ್ಲ. ಹೊಟ್ಟೆ ತುಂಬ ತಿಂದು ಆನಂದವಾಗಿರ್ಬೇಕು, ನನಗೆ ಅದೇ ಖುಷಿ. ನೀವೇ ತಾಯಿಯನ್ನ ಆರಾಧನೆ ಮಾಡಿ ಅವರಿಗೆ ಬೆಳಗಿನ ಆರತಿಯನ್ನ ಅಣ್ಣ ಕೃಷ್ಣನಿಗೆ ತಂದು ಕೊಡ್ತಾ ಇದ್ದಾರೆ. ಕುಂತಿದೇವಿ ಅಲ್ಲಿ ಕೂತವರ ಕೆಳಗೆ ಸಂತೋಷದ ನೀರನ್ನು ಹರಿಸ್ತಾ ಇದ್ದಾಳೆ. ಅಮ್ಮ ಸೊಸೆಯನ್ನ ನೋಡಿ, ಇಲ್ಲ ಇವತ್ತು ಕಲ್ಯಾಣ ಇಲ್ಲ, ಇವತ್ತು ಇಲ್ಲ, ಸೊಸೆ ಅವನ್ನೆಲ್ಲ ನೋಡಿ ಆ ತಾಯಿ ಖುಷಿ ಕೊಡೋದು. ಇಲ್ಲಿಗೆ ಒಂದು ಲಕ್ಷಣ ಎಂಥದ ಹೆಂಚು ಕುಂಕುಮ ಇಟ್ಕೊಂಡು ಹನುಮಂತರಿಗೆ ನಮಸ್ಕಾರ ಮಾಡಬೇಕು. ಹಾಗಿತ್ತು ಆ ತಾಯಿ. ಆ ದೆಪ್ಪದೆತ್ತಿನಿ ಅತ್ತೆಯಿಂದ ನೋಡಿ ಅವ ಕಣ್ಣೀರು ಹಾಕ್ತಾಳೆ, ಆ ಸೊಸೆಯಿಂದ ನೋಡಿ ಅವ ಕಣ್ಣೀರು ಹಾಕ್ತಾಳೆ. ಎಂತ ಬಾಂಧವ್ಯ ಅದು. ಆಮೇಲೆ ಹಾಗೇ ಕೂತ್ಕೊಂಡಿರ್ಬೇಕಾದ್ರೆ ಕೃಷ್ಣ ಕೇಳ್ತಾನೆ, ಅತ್ತೆ ನಿನಗೆ ಸಂತೋಷ ಆಯ್ತಾ? ಏನು ಕೃಷ್ಣ ಹೀಗೆ ಕೇಳ್ತಾ ಇದೆಯಲ್ಲ, ನನ್ನ ಮಕ್ಕಳನ್ನ ಮಮ ಪ್ರಾಣಾಹಿ ಪಾಂಡವ, ಪಾಂಡವರು ನನ್ನ ಉಸಿರು, ಪಾಂಡವರು ನನ್ನ ಪ್ರಾಣ, ಪಾಂಡವರೇ ನನಗೆ ಸಮಸ್ತ. ಪಾಂಡವರನ್ನ ಸರಿ, ಪಾಂಡವರನ್ನ ಉದ್ಧರಿಸಿ ಧರ್ಮರಾಜ ಈ ನ್ಯಾಯಪೀಠವನ್ನ, ಧರ್ಮಪೀಠವನ್ನ, ಸತ್ಯಪೀಠವನ್ನ ಅಲಂಕರಿಸುವ ಸೌಭಾಗ್ಯವನ್ನ ನೀನು ತಂದುಕೊಟ್ಟಿದೆಯಲ್ಲ, ಇದು ನನಗೆ ನಿಮ್ಮನ್ನ ಕೊಡಿ. ಸಂತೋಷ ಪಡ್ತಾರೆ. ಕೃಷ್ಣ ಪರಮಾತ್ಮ ಇನ್ನೊಂದು ನನ್ನ ಶ್ರೀಮನ್ನಾರಾಯಣ ಜಗದೊಡೆಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದಿಮಂದಿರದಿಂದ ಅನಂತ ಶಯನ ಎದ್ದು ಬುದ್ಧಮನೆ ಹತ್ಯೆಯ ಕಾಲಿಗೆದನು ಕೃಷ್ಣ ಮಕ್ಕವನ
ಅತ್ತೆಯ ಆಶೀರ್ವಾದವನ್ನು ಪಡೆದ ಕೃಷ್ಣ, ಅತ್ತೆ ನಾನು ಇನ್ನ ಯಾವ ಈ ನಗರದಲ್ಲಿ ಸ್ವಲ್ಪ ದಿನ ವಿಶ್ರಮಿಸುತ್ತೇನೆ. ಸಾಧ್ಯವಾದಾಗ ಏನು ತೊಂದರೆ ಕೇಳ್ತಿದ್ಯಾ? ನಿನ್ನದು ನೀನು ಕೊಟ್ಟ ಸೌಭಾಗ್ಯ ಈ ಸಾಮ್ರಾಜ್ಯ ನಾನು ಇರಬಾರ್ದು ಅಂತ ಕೇಳ್ತಿದ್ದಿಲ್ಲ. ಉಮಾ ಗೊತ್ತಾಗಬೇಕು ಅಂದ್ರೆ ಏನನ್ನಾಗಿ ಉಮಾ ನಮ್ಮ ಸಿದ್ಧೇಂದ್ರಗಳು ಏನನ್ನ ಕೇಳ್ತಾ ಇದ್ದೀನಿ ಮಲ್ಕಡಿ ಊಟ ಮಾಡೋಣ ಅಣ್ಣ ಇಲ್ಲ ಬೇಕಂತದೆ. ಇದು ಪ್ರೀತಿ, ಇದು ವಿಶ್ವಾಸ, ಇದು ಗೌರವ. ಕಮಲಮ್ಮ ಎಷ್ಟು ದಿವಸ ಗೊತ್ತಿಲ್ಲ ನನಗೆ. ಸೀದಾ ಬಂದು ಹೊಸಪೇಟೆಗೆ ಈ ಜೊತೆ ಬಾಂಧವ್ಯ ಇದೆಯಲ್ಲ, ಅದು ಜನ್ಮ ಜನ್ಮದ ಬಾಂಧವ್ಯ. ಇದೆಲ್ಲ ತುಂಬ ವಿಶೇಷವಾದದ್ದು. ನಾನೆಲ್ಲಿ ಅವನೆಲ್ಲಿ ಇವತ್ತು ಆ ಒಂದು ಪುಣ್ಯಸ್ಮರಣೆ ಮಾಡುವ ಭಾಗ್ಯವನ್ನು ನನ್ನ ಪಾಲಿಗೆ ದೊರಕಿಸ್ಕೊಟ್ಟಿದ್ದಾರೆ. ನಿಮ್ಮ ಏನ್ ಬಂದಿದ್ದೀರಿ ನೀವು, ಅವರ ಕುಟುಂಬದವರು, ಅಕ್ಕ ತಂಗಿ, ಅಣ್ಣ ತಮ್ಮ, ಭಾವ ಭಾವೈದ ಹಿರಿಯರಿಗೆಲ್ಲ ಬಂದಿದ್ದೀರಿ. ಎಲ್ಲರೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಸರ್. ಇದು ಕೂಡ ಭಕ್ತರ ಮನೆಯಲ್ಲಿ ಊಟ ಮತ್ತೆ ಹೋಯ್ತು ಸತ್ಯವಾಗಿ ರುಕ್ಮಿಣಿಯರ ನೆನಪು ಅವನಿಗೆ. ಒಂದ್ ದಿವಸ ಕೈಲಾಸದಲ್ಲಿ ಶಿವನ ಸಭೆ, ಗರುಡ ಗಂಧರ್ವ ಕಿನ್ನರ ಕಿಂಪುರುಷರೆಲ್ಲ ಸೇರಿದ್ದಾರೆ, ಅಷ್ಟದಿಕ್ಪಾಲಕರು ಸೇರಿದ್ದಾರೆ, ಸಪ್ತ ಋಷಿಗಳು ಸೇರಿದ್ದಾರೆ, ಎಲ್ಲಾ ಯೋಜನಾಬದ್ಧರಾಗಿದ್ದಾರೆ. ಇಂದ್ರ ನಿಂತ್ಕೊಂಡು ಶಿವನನ್ನು ಕೇಳಿದ, ಸ್ವಾಮಿ ತಾವು ಮೌನವಾಗಿದ್ದೀರಲ್ಲ, ಶಿವ ಹೇಳಿದರೆ ನಾನೇನ್ ಮಾಡ್ಬೇಕ್ರಿ? ಅಲ್ಲ ಪ್ರಭು, ದ್ವಾಪರಯುಗ ಮುಗಿದೋಯ್ತು, ಜಗತ್ತಿನಲ್ಲಿ ಅನ್ಯಾಯ, ಅತ್ಯಾಚಾರ, ಹಿಂಸೆ, ಪತಿವ್ರತ ಶಿರೋಮಣಿಯರ ಮಾನದಂಡ, ಸತ್ಯವಂತರ ಶೀಲ ಕೆಡಿಸ್ತಾ ಇದ್ದಾರೆ, ದುಷ್ಟರು ವಿಪರೀತವಾಗಿದ್ದಾರೆ, ಅವರು ಸಂಹಾರವಾಗಬೇಕು. ಈ ನೆಲೆಯಲ್ಲಿ ಆ ಭಗವಂತ ತನ್ನ ಕಲ್ಯಾವತಾರವನ್ನ ಅಂದ್ರೆ ಕಲಿಯುಗದಲ್ಲಿ ತಾನು ಜನಿಸಿ ಇದನ್ನೆಲ್ಲ ಶಮನ ಮಾಡಬೇಕು. ಅವನು ಎಲ್ಲಿದ್ದಾನೋ ಏನೋ ಗೊತ್ತಿಲ್ವಲ್ಲ, ಹೇಳಿದ ನಾನೇನ್ ಹೇಳಿ ಅಂತಾನೆ ಶಿವ, ನಾನೇನ್ ಹೇಳಿ ಅವನು ಎಲ್ಲಿದ್ದಾನೆ ಅಂತೇಳಿ ಅವನಿಗೆ ಗೊತ್ತು. ಸರ್ವಜ್ಞ, ಸರ್ವಜ್ಞ, ಸರ್ವಕಾಲದ ಯಾವ ಸಮಸ್ತ ವಿಚಾರಗಳನ್ನು ತನ್ನಲ್ಲಿ ಇಟ್ಟುಕೊಂಡವನು, ಸಹಸ್ರಾಕ್ಷ, ಸಾವಿರ ಕಣ್ಣಂತೆ ಭಗವಂತನಿಗೆ, ಸಹಸ್ರ ಹಸ್ತ. ಪಾರ್ಥನಿಗೆ ಈ ಜಗತ್ತಿನ ಯಾವ ಭಗವದ್ಗೀತೆಯನ್ನ ಅವನು ಉಪದೇಶ ಮಾಡುವಾಗ ಅವನಿಗೆ ವಿಶ್ವರೂಪ ದರ್ಶನ ಮಾಡಿಸಿ ಅವನು ಯಾರು ಅನ್ನೋದನ್ನು ತೋರಿಸಿಕೊಂಡಂತ ಪುಣ್ಯಾತ್ಮ. ಅವನ ಲೀಲಾವಿಲಾಸ ನಾವು ಹೇಗೆ ಅವನ್ನ ಎಚ್ಚರಿಸೋದು, ಎಲ್ಲಿಗೆ ಹೋಗೋದು, ಎಲ್ಲಿದ್ದನಾಂತ ಪಚ್ಚೆ ಹಚ್ಚೋದು. ನಾರಾಯಣ ನಾರಾಯಣ ಎಲ್ಲಿದ್ದಾಗುವೆ ಈ ಎಲೆಕ್ಟ್ರಿಕ್ ಇದು ಶಾಕ್ ಹೊಡೆದಂತಾಗಿ ಎಲ್ಲಿ 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 ಯಾರು ನಾರಾಯಣ ಶಬ್ದ ಕೇಳಿದ ತಕ್ಷಣ ಎಲ್ಲರಿಗೂ ರೋಮಾಂಚನ ಆಗಬೇಕಂತೆ. ನಾರು ನಾರಾಯಣ ಹಾಗಾದ್ರೆ ಎಂಟು ಜಗತ್ತಿನಲ್ಲಿ ನಿಮ್ಮ ಒಂದು ಸ್ಪರ್ಶ, ನಿಮ್ಮ ದರ್ಶನ, ಸ್ಪರ್ಶನ ಪಾಪನಾಶನ, ದರ್ಶನ ಪುಣ್ಯಂ. ನೋಡೋದು ದೇವತೆಗಳಿಗೂ ಪುಣ್ಯ ಆಗಲಿ. ಇಲ್ಲ ಇಲ್ಲ ನಾನು ಅಷ್ಟೊಂದಲ್ಲ. ನೀವೆಲ್ಲ ಯಾಕೆ ಚಿಂತೆ ಮಾಡ್ತಾ ಇದ್ರಿ? ಯಾಕೆ ಚಿಂತೆ ಮಾಡ್ತಾ ಇದ್ರಿ? ಯಾಕಂದ್ರೆ ಹೀಗೆ ಸಪ್ಪಿದ್ಯಾ ನೀನು, ಏನ್ ವಿಚಾರ ಅಂತ ಕೇಳೋ ವಿಚಾರ ಬಗ್ಗೆ ನಾರದರು ಎಲ್ಲರೂ ನಂಬ್ಕೊಂಡಿದ್ದಾರೆ. ನಾರದವ್ರ ವಿಚಾರಿಸಿ ಯಾಕೆ ನೀವೆಲ್ಲ ಹೀಗಿದ್ದೀರ, ಏನ್ ವಿಷಯ? ಪಾಂಡವರಿಗೆ ಧರ್ಮದ ರಾಜ್ಯವನ್ನ ಕೊಡಿಸ್ತಾ ಧರ್ಮರಾಜನ ಸ್ಥಾಪನೆ ಆಯಿತು. ಪಟ್ಟ ಕಟ್ಟಿದ ಎಲ್ಲ ಗೌರವರಿಗೆ ಅಧಿಕಾರ ಕೊಡ ಕೃಷ್ಣ. ಅವನು ಇಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಅಲ್ಲೇ ಇದ್ದಾನೆ, ಅಲ್ಲೇ ಇದ್ದಾನೆ. ಅವನು ಭಕ್ತ ಪರಾಧೀನ, ಭಕ್ತರ ಮನೆಯಲ್ಲೇ ಇದ್ದಾನೆ ಕಣ್ಣೆ. ಅಲ್ಲೇ ಇದ್ದಾನ. ಮತ್ತೆ ಏನ್ ಮಾಡೋದು, ಏನ್ ಮಾಡೋದು? ನಿಮ್ಮಲ್ಲಿ ಯಾರಾದ್ರೂ ಹೋಗಿ ಕರ್ಕೊಂಡ್ಬಂದು ಎಲ್ಲಾದ್ರೂ ಮುಂದೇನಾದ್ರೆ ಜ್ಞಾನಿಗಳು, ಬೇರೆಯವ್ರಿಗೆ ಸಂಚಾರಿ, ಸದಾಕಾಲವನ್ನು ನಾವು ಸ್ಮರಣೆಯನ್ನು ಮಾಡ್ತಕ್ಕಂಥ ನೀವಲ್ಲೇ ಯಾರು ಮುಖ್ಯರಾಗಲ್ಲ ಕಣ್ರಿ. ದಯವಿಟ್ಟು ಈ ಜಗತ್ತಿನ ರಕ್ಷಣೆಗೆ ನಿಮ್ಮನ್ನ ಬಳಸ್ಕೊತಾ ಇದ್ದೀವಿ ನಾವು. ಜಗತ್ತಿನ ರಕ್ಷಣೆಗೆ ನಾರದನ್ನ ಬಳಸ್ಕೊತಾ ಇದ್ದಾರೆ. ನಾರದಿಗೆ ಬಹಳ ಖುಷಿ ಆಯ್ತಂತೆ. ನಾನು ಅವನನ್ನ ನೋಡಿ ಬಹಳ ದಿನ ಆಯಿತು. ನಿಮ್ಮೆಲ್ಲರ ಪರವಾಗಿ ಆ ಇಂದ್ರಪ್ರಸ್ಥ ನಗರಕ್ಕೆ ಹೋಗಿ ಅವನಿಗೆ ಎಚ್ಚರಿಕೆ ಕೊಟ್ಟು ಅವನ ಕಲಿಯುಗದಲ್ಲಿ ನಾನು ಅವತಾರವನ್ನು ಎತ್ತುವಂತೆ ನಾನು ಮಾಡಿ ಬರ್ತೇನೆ. ನಿಮ್ಮೆಲ್ಲರ ದೇವಾನುದೇವತೆಗಳ ಆಶೀರ್ವಾದ ನನಗಿರಲಿ ಹಾಗೆ ಹೇಳಿ ನಾರದರು ಆ ಭಗವಂತನಾದಂತಹ ಶ್ರೀಮನ್ನಾರಾಯಣನ ಜ್ಞಾನಾಸಕ್ತರಾಗಿ ಇಂದ್ರಪ್ರಸ್ಥದಿಂದ ಬಾಲಕಾಮಿಗಳ ಕಡೆಗೆ, ಯಮುನಾ ನದಿಯಲ್ಲಿರುವ ಬಾಲಕಾಮಿಗಳ ಕಡೆಗೆ ದೇವಲಿಂಗ ಧ್ಯಾನ ದಿವ್ಯಾಮೃತ
ಟೀ ಎಲ್ಲರಿಗೂ ಎಷ್ಟೊಂದು ವಿಜ್ಞಾನ ಮುಂದುವರೆದಿದೆ. ವಿಜ್ಞಾನ ಜಾಸ್ತಿ ಆತ್ಮಡ ಮಕ್ಕಳು ಪುಟಾಣಿ ಮಕ್ಕಳಿಗೆ they are given some instructions to take the lesson from online. ಆನ್ಲೈನ್ ಪಾಠ ಮಾಡ್ತೀವಿ, ಧ್ಯಾನ ಮಾಡ್ಕೊಳ್ಳಿ ಅಂತ ಪಾಪು ಏನು ಟಿವಿ ನೋಡೋ ಬಡಗಿ ಕಬಾಡಿಗೆ ಅಂದ್ರೆ ನೀವು ಸುಮ್ಮನಿರೋ ಮಾಡಿ ನಾವು ಟಿವಿ ಬರ್ತೀವಿ ಅಂತದನ್ನು ಅದು ಆಡೋ ಅಷ್ಟೊಂದಕ್ಕೆ ಆ ಮಕ್ಕಳನ್ನೆಲ್ಲ ನೀರು ವಾಟ್ರು ನೀನು ಆಡಿಸಿದೆ ನಾನು ರಾಷ್ಟ್ರಕವಿ ಕುವೆಂಪು ಹೇಳ್ತಾರೆ, ದೇಹವೆಂದು ನೀರಿರುವ ಗುಡಿಯೆಂದು ನಾ ತಿಳಿದು ಗುಡಿಸಬೇಕು. ಭಗವಂತ ಹೇಳಿದ್ದಾರೆ, ಈ ಶರೀರದ ಚೆನ್ನಾಗಿಟ್ಟಬೇಕು, ಆತ್ಮವನ್ನು ಚೆನ್ನಾಗಿಟ್ಟಬೇಕು. ಎದೆಯ ಕಮಲಾಕೃತಿ ನೀನು ಮೇಯುವೆ ಎಂದು ಕಂಪನಿಯ ನವಜಲದಿ ನೀನು ತೊಳೆವೆ. ನೀರು ಕವಿಯದ ಕೆಳಗೆ ರವಿಯ ಬೆಳಕುತ್ತವೆ. ಮನೆಯ ಬಾಗಿಲ ಮುಚ್ಚದಿರುವೆ ನಿತ್ಯ ಬೇರೆ. ದೇಹವೆಂದು ನೀರಿರುವ ಗುಡಿಯನ್ನು ನಾ ತಿಳಿದು ಗುಡಿಸಬೇಕು.
ಪರಿಶುದ್ಧವಾದ ಭಕ್ತಿಯಿಂದ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಆ ನಾರಾಯಣ ಸಭೆಗಳ ಯಾವ ಹನ್ನೊಂದಿ ಧರ್ಮನ ಈ ಮಾತಿನ ಸಭೆಯ ಉಪದಲ್ಲಿ ಸಹಿತವಾಗಿ ಆ ಬಾಳಿಕೆ ಬಿಡುತ್ತಿದ್ದಾರೆ. ಎಲ್ಲರೂ ಈ ಪದಾರ್ಥಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ನಾರದರ ಮಹರ್ಷಿಗಳನ್ನ ಹಸ್ತದ ಆಟವ ಕೊಟ್ಟವನೇ ಕರೆದು ತಂದು ಆ ಸಿಂಹಾಸನದ ಪಕ್ಕದಲ್ಲಿ ಒಳಗಿಸಿಕೊಂಡಿದ್ದಾನೆ. ಯಾರಲ್ಲಿ ಏನಪ್ಪಣೆ ನಾರದರಿಗೆ ಗುರಿ ಭೋಜನವಾಗಿ ನಾರದರಿಗೆ ಗುರಿ ಭೋಜನವಾಗಿ ಹಾಗೆ ಧರ್ಮನಂದನ ಯಾವ ವಸ್ತಿನ ಸಾಮ್ರಾಜ್ಯದಲ್ಲಿ ಇವನ ಸ್ಥಾನದಲ್ಲಿ ನಾರದರಿಗೆ ಅತಿಥಿ ಸತ್ಕಾರವೇ ಹೌದು. ಸನಾತನ ಧರ್ಮಾವಲಂಬಿಗಳು ನಾವು ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯದಲ್ಲಿ ದಾಸೋಹ ಮಾಡಿದ ಅಣ್ಣ ಬಸವಣ್ಣನವರು ನಾವು ಅನ್ನವನ್ನು ಇಪ್ಪುವುದು ನೀರು ನುಡಿಯುವುದು ತನ್ನಂತೆ ಬರದ ಬಗೆ ಕೈಲಾಸ ವಿಜ್ಞಾನ ಮತ್ತು ಸರ್ವಕ ಅಂದವರು ನಾವು ಹುಲ್ಲಾಗ ಬೆಟ್ಟದಲ್ಲಿ ಮನೆಗೆ ಮನೆಗೆ ಕಲ್ಲಾಗ ಕಷ್ಟಗಳ ನಿಧಿಯ ಮನಸ್ಸಿಗೆ ಬೆಲ್ಲ ಸಕ್ಕರೆಯಾಗ ದೀನ ದುರ್ಬಲರಿಗೆ ಎಲ್ಲರೊಳಗೂ ನಾವು ಮುಂಕುತಿಮ ಅಂತ ಕಗ್ಗ ಹೇಳದಲ್ಲಿ ಉದ್ದಪ್ಪವರು ನಾಟಕ ನಾವು ಮೊದಲು ಅದಕ್ಕೆ ಸರ್ಕಾರ ಏನಿದೆ ಅದನ್ನ ಮನೆ ಅಂತ ನಾವು ಖುಷಿಯಾಗುತ್ತದೆ. ನಾನು ಈಗಲೂ ಅಷ್ಟೇ ನೆಂಟರು ಇಷ್ಟು ಮನೆ ಬಂದ್ಬಿಟ್ರೆ ನಾವು ಅಲ್ಲೇ ಮ್ಯಾಲಿನ ಪ್ರಾಣ ಕೊಡ್ತೀವಿ ಅಷ್ಟು ಪ್ರೀತಿ ಯಾವಾಗ ಬಂದ್ರಿ ಈಗ ಬಂದ್ರಿ ಮನೆಗೂ ಬಂದ್ಬಿಟ್ರಿ ಮನೆ ಬಂದೆ ತೆಗೆಯಾವ ಪ್ರೀತಿ ಆಮೇಲೆ ಬಡಿಸುವಾಗ ಹೇಳ್ರಿ ಹಿಂದಿನ ಕಾಲದಲ್ಲಿ ಎಲ್ಲ ಮನೆಗೆ ನಮ್ಮ ಆ ತಾಯಿ ಅವರು ಯಾರಿಗೋ ಆಗ್ತಿದೆ ಒಂದು ಇಡೀ ಅನ್ನ ಹುಡುಗ ಯಾರು ಗಡು ಕೊಡಬೇಕು ಹಂಗಿಡೋರು ಅನ್ನ ಈಗ ಎಲ್ಲಿ ಅದು ಯಾವ ಒಂದು ಬೇಸಿಗೆ ಅಂತ ಅದಕ್ಕೆ ಅನ್ನ ಒಂದು ಅನ್ನದ ಕೈ ಅಂತ ಒಂದು ಸ್ವಲ್ಪ ಅನ್ನದ ಕೈ ತಗೊಂಡು ಈಗ ದೊಡ್ಡದೇ ಅನ್ನ ಎಷ್ಟು ಬಿಡ್ತಿಲ್ಲ ಅಷ್ಟೇ ದಾಸ ಆಗ್ಬಿಟ್ಟಿದೆ. ಅವಾಗ ಅನ್ನ ತರಲೆ ಯಾರು ತರಲೆ ಮಜ್ಜಿಗೆ ತರಲೆ ಇನ್ನೊಂದು ಅನ್ನ ತರಲೆ ಯಾರು ತೃಪ್ತಿಯಾಗಿದ್ದಾರೆ. ಆನಂದದ ಊಟ ಸುತ್ತಾಮುತ್ತ ನೋಡ್ತಾ ಇದ್ದಾರೆ. ಊಟ ಮಾಡುವಾಗ ಊಟವಾದ ನಂತರದಲ್ಲಿ ಧರ್ಮಾನಂದರನ್ನ ಯಾವ ಪೀಠದ ಮೇಲೆ ಬಂದರು ಕೇಳ್ತಾರೆ, ಎಲ್ಲಿ ಎಲ್ಲ ನನ್ನ ತಲೆಯಲ್ಲಿ ನನ್ನ ಸ್ವಾಮಿಯಲ್ಲಿ ನನ್ನ ಶ್ರೀಮನ್ನಾರಾಯಣದಲ್ಲಿ ಇದ್ದಾಗ ಭೀಮನಿಗೆ ಏನು ಮಾಡ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಆನಂದವಾಗಲೇ ದಿವಸ ಪಾದದರ್ಶನ ಮಾಡೋದು ಕಾಲ ಅದೆಲ್ಲ ಮಾಡ್ತಾ ಇದ್ದೀವಿ ನಾವು ಮಾಡೋರು ಇವೆಲ್ಲ ಕರ್ಕೊಂಡು ಹೋಗ್ತಾರೆ ಬರ್ತಿರೋದಪ್ಪ ಅಂತೇಳಿ ಯಾಕಂದ್ರೆ ಏನು ಸಮಸ್ಯೆ ಏನಿಲ್ಲ ಅವ್ರು ದರ್ಶನ ಮಾಡಿ ಭಾಳ ದಿವಸ ಆಯ್ತಾರೆ. ಯಾವ ಪದವಿಯನ್ನು ಸ್ವಾಮಿ ಗೌರವಿಸಿಲ್ಲ. ಹತ್ತೆತ್ತು ಹೋದರಾದರೂ ಕೃಷ್ಣ ವಾಸುದೇವ ತಂದೆ ಯಾರು ಇಷ್ಟು ದಿವಸಗಳ ಕಾಲವಾಗಿ ಕುರುಕ್ಷೇತ್ರ ನಾನು ಹಾಗೆ ನೋಡೇ ಬಂದಿದ್ದೀನಿ. ಕಾಲ ಮಾಡದೆ ಮುಂದಕ್ಕೆ ಈ ಯಾವ ಕಾಪುರಾಯಿಗಳ ಕೃಷ್ಣಾವತಾರವನ್ನು ಮುಗಿಸಿ ನೀನು ಪ್ರತ್ಯಾವತಾರಕ್ಕೆ ಕಾಗಬೇಕು ಅದಕ್ಕೆ ಎಚ್ಚರಿಸಲು ಬಂದೆ ತಂದೆ. ಹೌದಲ್ವಾ? ಕರ್ತವ್ಯ ದೈವಮಾನವು ಅರ್ಥ ಮಾಡ್ಕೊಂಡ್ಬಿಟ್ಟೆ. ಉದ್ದಿಷ್ಟ ಗೋಲಿಂಗ ಉದ್ದಿಷ್ಟ ಗರುಡಧ್ವಜ ಉದ್ದಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲ 3 ಲೋಕಕ್ಕೆ ನಿಮಗೆ ಒಳ್ಳೆಯದಾಗಬೇಕು. ಎದ್ದೇಳು ಕರ್ತವ್ಯಗಳಿಗೆ ಕಾಣಿಸ್ಬೇಕು. ಹಾಗಿದ್ದಾಗ ಕೃಷ್ಣ ಬಹಳ ಆನಂದವಾಗಿದೆ. ಪಾಂಡವರನ್ನು ಬಿಟ್ಟು ಹೋಗುವ ವ್ಯಥೆಯು ಸಮಸ್ತ ಪಾಂಡವರನ್ನ ಮತ್ತೆ ಸಭೆ ಸೇರಿಸಿ ಯಾಕಪ್ಪ ಈಚೆ ನಿಮ್ಮಲ್ಲಿ ಮಾತಾಡ್ಬೇಕು ಏನು ತಂದೆ ಏನಿಲ್ಲ ಎಲ್ಲ ಸಭೆ ಧರ್ಮ ಭೀಮ ಅರ್ಜುನ ಸಹದೇವರು ಕುಂತಿ ದ್ರೌಪದಿ ಸಭೆಗೆ ಹೋಗಿಲ್ಲ.
ಎಲ್ಲ ಗೊತ್ತಿದೆ. ಏನು ಹರಿ, ಏನು ವಿಷಯ ಹೇಳಪ್ಪ. ನಿಮ್ಮಿಂದ ನಾನು ಒಂದು ಸಣ್ಣ ಏನು ಹೇಳುತ್ತಂದ್ರೆ ಇವರಿಗೆ ಕೋಪ ಬಂದಿದೆ. ಏನಿಲ್ಲ, ಒಂದು ಸಹಾಯವನ್ನು ಅಪೇಕ್ಷಿಸಿಕೊಂಡ. ನಮ್ಮಿಂದ ಸಹಾಯ. ಕುರುಕ್ಷೇತ್ರ ಯುದ್ಧದಲ್ಲಿ 15 ದಿವಸಗಳ ಕಾಲ ನಮ್ಮೊಳಗಿದ್ದು ಈ ದುಷ್ಟ ಶಿಕ್ಷಣವನ್ನು ಮಾಡಿ, ಶಿಷ್ಟ ಸಂರಕ್ಷಣೆಯನ್ನು ಮಾಡಿ ಯಾವ ಧರ್ಮ ಸಾಮ್ರಾಜ್ಯವನ್ನು ಘೋಷಿಸಿದರು. ನೀನು ನಮ್ಮಿಂದ ಸಹಾಯ ಏನ್ಬೇಕು ಕೃಷ್ಣನಿ? ಈ ಸಾಮ್ರಾಜ್ಯವನ್ನು ನಿನಗೆ ಕೊಟ್ಟು ಬಂದೆ ನಾವು ಮಾಡುವ ಕೃಷ್ಣ. ಇನ್ನೇನು ಬೇಕು ಹೇಳುತ್ತಾನೆ ಅರ್ಜುನ. ನೋಡಿ ಬರಲು ನನ್ನವರನ್ನು ನಿಮ್ಮನು ಕಳುಹಿಸಿಕೊಡಿ. ನನ್ನವರು ನನ್ನ ಹುಡುಗರು ಆಸೆಯಾಗಿದೆ. ಅದಕ್ಕಾಗಿ ಅನುಗ್ರಹ ಪಡೆದು ಹೋಗಬೇಕು ಅಂತಿದ್ದೀನಿ. ನನಗೆ ಕಳಿಸ್ಕೊಡುವಾಗ ಎಲ್ಲ ದುಃಖ ಕೃಷ್ಣ. ನಮಗೆ ಏನು ಅಪರಾಧ ಮಾಡಿದೆ ತಂದೆ? ಯಾಕೆ ನನ್ನ ಬಿಟ್ಟು ಹೋಗ್ತೀಯಾ? ಅನಾಥ ರಕ್ಷಣೆ ನೀನು ಹೊಡೋದು ನನ್ನ ಮಕ್ಕಳನ್ನ ಕೊಡೋದು. ನಮ್ಮ ಪ್ರಾಣಾಗಿ ಪಾಂಡವ ಅಂತ ನನ್ನ ಪಾಂಡವನ ಸಾಕದೆ ಈಗ ನಡೆದೇನು ಕೇಳುಗಳ ಕೃಷ್ಣ ಅಂದ್ರೆ ಅದೇ ಜಗತ್ತಿನ ಯಾವ ಭಾರವನ್ನು ಹೊತ್ಕೊಂಡಿರೋ ನಾನು, ಜಗತ್ತಿನ ಸಂರಕ್ಷಣೆಯ ಯಾವ ಜವಾಬ್ದಾರಿಯನ್ನು ಹೊತ್ತಿರುವ ನಾನು, ಯುಗಗಳಲ್ಲೂ ನಾನು ಇಲ್ಲಿ ಧರ್ಮ ಅವನತಿಗೆ ಬಂದು ಆ ಧರ್ಮ ಸಂರಕ್ಷಣೆಗೋಸ್ಕರ ನಾನು ಹೋಗಲೇಬೇಕು. ನನ್ನ ಕಳಿಸ್ಕೊಳ್ಳೋಕೆ ನಿಮ್ಮೆಲ್ಲ ಮಕ್ಕಳಿಗೆ ಹೇಳೋದೆ ಅಂದ್ರೆ ಅವಳು ಅರ್ಥ ಇದ್ದ ಅನ್ಕೊಳ್ತಾಳೆ. ಮುಖದಲ್ಲಿ ನೀನು ಕಾಣ್ತಾ ಇಲ್ಲ. ಮನೆಯಲ್ಲಿ ಸಸ್ಯ ಅವರು ಕೇಳಿದ್ರೆ ನನ್ನ ಹಾಕಿ ಕಾರ್ಯ ಮಾಡಿ ಅಮ್ಮ ಎಲ್ಲಿದ್ದಾಗಿ ಶ್ರೀ ಸರ್ವಾಂಗ
ಟೀ ಹಾಕ್ಬಿಟ್ಟು ಟೀ ಹಾಕ್ಬಿಟ್ಟು ಕಪ್ಪೊಳಗೆ ಟೀ ಎಲ್ಲ ಕಡಬ ಅಂತಿದೆ. ದೇವಸ್ಥಾನ ಅಂದ್ರೆ ದೇವಸ್ಥಾನ ಅಂತ 1 ಲಕ್ಷ ಜನ ಸೇರ್ತಿರ್ಬೇಕು ರಾಯಕವಾಡಿ ದೇವಸ್ಥಾನ. ಅದೇನು ಪುಣ್ಯವಾದದ್ದು ಗೊತ್ತಿಲ್ಲ. ನನ್ನೊಂದು ಸಾರಿ ದೇವಿ ಮಹಾತ್ಮೆ ಕಥೆ ಮಾಡೋಕ್ಕೋಸ್ಕರ ನನಗೆ ಕಷ್ಟದ್ದು ಒಂದು 100 ಸಾರಿ ನಾನು ಕೊಂಡಾಡ್ಬೋದು. ಎಲ್ಲ ಹೋಗಿದ್ದಾರೆ. ಆ ಮುಂದಿನ ಇದರಲ್ಲೇ ಒಬ್ಬರು ಕೂತ್ಕೊಂಡು ಅವ್ರ ಅಪ್ಪಣೆ ಒಂದ್ಸಾರಿ ಬಂದಿಲ್ವಲ್ಲ ಅವರು ಹೋಗ್ತಾರೇ ಇಲ್ಲ. ಕೂಗ್ತಾರೆ. ನಾನು ಕೂತಾಗಲ್ಲ ಯಾಕೆ ಹಿಡಿದು ಏನು ನೋಡೋಣ ಸುಮ್ಮನೆ ಈ ಇದೆಲ್ಲ ಮುಗೀತಲ್ಲ, ಇದೆಲ್ಲ ಕಥೆಯ ಒಂದು ಪ್ರಸಾದ ಪ್ರಸಾದ ಒಂದು ಕಡೆ ದಸರು ಸುಗುರಿ ಕಡೆ ಕುಡಿ ಪಂಚಾಮೃತ ಲಕ್ಷ ಜನ ಕೊಡೋದು ಎಲ್ಲ ಗೊತ್ತಾಯ್ತು. ಈ ಅಮ್ಮ ಬಂದು ಇಸ್ಕೊಂಡು ನಿಮಿಷ ನಿಂತ್ಕತೆ ತಾಯಿ ಯಾಕೆ ಅಷ್ಟೇ ನನಗೆ ಕತೆ ಮಾಡಿ ಮಂಗಳಾರತಿ ಆರಂಭಿಸಲು 100 ಸಾರಿ ನೀವು ಪರವಾಗಿ ಗುರುಗೋತ್ರೋತಿದ್ದೆ ನಿಮ್ಮನ್ನ ನಿಮ್ಗೆ ಏನೂ ಗೊತ್ತಿಲ್ಲ. ಯಾಕೋ ಅಲ್ಲ ಕಂಡ್ರೆ ಯಾರು ಗಂಡೇಶ್ವರ ಇಟ್ಟು ಕಂಡ ಅವ್ರ ಗಂಡೇಶ್ವರ ಬಂದ ಅಂತ ನನ್ನ ಗಂಡ ಕೂಗಲ್ಲ ಅವಾಗ ಹೇಳಿದೆ ಪುರಂದರ ದಾಸರು ಅವ್ರಿಗೆ ಎಲ್ಲ ದೈವರ ಗಂಡ ಚಿಲ್ಲರೆ ದೈವದ ಗಂಡ ಅಂತ ಹೋಗಿದ್ದಾರೆ ಕಣಮ್ಮ. ಚಿಕ್ಕನಿಗೆ ಗಂಡ ಅಂತ ಯಜಮಾನ ಅಂತ ಒಡೆಯ ಅಂತ ಹಾಕೋಗ್ಬೇಕು ತಾಯಿಯನ್ನೇ ಆಯ್ತು. ಏನು ಬರೋದೇನು ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದು ಸ್ವಲ್ಪ ಕೇಳ್ತಾ ಹೋಗ್ತೀನಿ. ಹೇಳಿ ವಿಚಾರ ಆ ಆರತಿ ಬೆಳೆದ ತಕ್ಷಣದಲ್ಲಿ ಶ್ರೀ ಇಲ್ಲೇ ಇದೆ ನಿನ್ನ ಪ್ರಾರ್ಥನೆಯನ್ನ ಮಾಡಬೇಕಾದ ನಾನು ನಿನಗೆ ರಕ್ಷಣೆಯಾಗಿ ಆ ದೇವಿ ಉಮೆಯನ್ನ, ಪಾರ್ವತಿಯನ್ನ, ಮಹೇಶ್ವರಿಯನ್ನ ಅಗ್ನಿಪುತ್ರಿ ಮಹಾಸಾಧ್ವಿ ಜಗದ ಮೊದಲ ಅವನ ಸಂಬಂಧವನ್ನ ನೋಡ್ಕೊಂಡು ಮಹಾಲಕ್ಷ್ಮಿ ಅವರಿಗೆ ಕತ್ತರಿಸುತ್ತಾರೆ. ಏನು ಮಾತಾಡ್ತಾ ಇದೆಯಾ ನೀನು? ಪಾಂಡವರನ್ನ ಬಿಟ್ಟು ಕೃಷ್ಣ ಹೊರಟವರಿಗೆ ಅವನು ಭೌತಿಕವಾಗಿ ಹೋಗ್ತಾ ಇಲ್ಲ, ಕಾರ್ಯನಿಮಿತ್ತ ಹೋಗ್ತಿಲ್ಲ. ಲಾಲಾ ಕೊಪ್ರೆ ಅವ್ರಿಗೆ ಎಲ್ಲರೂ ಕೂಡ ಕೃಷ್ಣನನ್ನ ಕಳಿಸ್ಕೊಡಿ ಎಂದಾಗ ಅವೆಲ್ಲ ಸಿಗುವುದು ಯಾಕೆ? ಸಮಾಧಾನಪಡಿಸಿ ಆ ಭಗವಂತನನ್ನ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆ ಮಹಾರಾಣಿಯ ಮಾತಿಗೆ ಬೆಲೆ ಕೊಟ್ಟವರಾಗಿ ಅವರೆಲ್ಲರೂ ಸೇರಿ ಕೃಷ್ಣನನ್ನ ಕಳಿಸೋದಕ್ಕೆ ಬಂದಿದ್ದಾರೆ. ರಥ ಸಿದ್ಧವಾಗಿದೆ, ಕುದುರೆಗಳು ಸಿದ್ಧವಾಗಿದೆ. ಅರ್ಜುನ ಬಂದು ಕೃಷ್ಣನ ಕೇಳ್ತಾರೆ, ಅಯ್ಯ ನೀನು ನಮ್ಮನ್ನ ಬಿಟ್ಟು ಹೊರಟೋಗ್ತಿದ್ಯಾ? ನನ್ನೊಂದು ಮಾತನ್ನ ನೀನು ನಡೆಸ್ಕೊಳ್ಬೇಕು. ಏನು ಪಾತ್ರ ಏನ್ ನಡೆಸ್ಕೊಳ್ಳ ಹೇಳಿಲ್ಲ. ನೀನು 18 ತಿಂಗಳ ಕಾಲ ನನಗೆ ಸಾರಥಿಯಾಗಿ ರಥ ಓಡಿಸಿದೆ. ಇವತ್ತೊಂದು ದಿನ ನಿನಗೆ ಸಾರಥಿಯಾಗಿ ನಾನು ನಿನ್ನ ಮಧುರಾನಗರಕ್ಕೆ ಬಂದ್ಬಿಡ್ತೀನಿ. ಅದೊಂದು ಅವಕಾಶ ಮಾಡ್ಕೊಳ್ಳಿ ಅಂದ್ರೆ ಕೃಷ್ಣ ಹೇಳ್ತಾನೆ, ಒಬ್ಬನೇ ಬಂದೆ ಒಬ್ಬನೇ ಹೋಗುವೆ, ಒಬ್ಬರ ಹಣ್ಣು ಏನಿಲ್ಲ, ಇನ್ನೊಬ್ಬರ ಹಣ್ಣು ಏನಿಲ್ಲ. ಇನ್ನೊಬ್ಬ ಜಗತ್ತಿಗೆ ಸೂಕ್ಷ್ಮವಾಗಿ ಹಾಗಿದ್ದಾಗ ಎಲ್ಲ ಪಾಠಗಳನ್ನು ಜೋಡಿಸಿ ನಿಂತಿದ್ದಾರೆ.
ಹಾಗೆ ಕಳೆದೋಡಿಸಿ ಪಾಂಡವ ಕಥಾಕ್ಷೇತ್ರದಲ್ಲಿ ಬಹಳ ಮಾನಸಿಕವಾಗಿ ನೊಂದು ನನ್ನ ಗುರುಗಳ ಹತ್ರ ಹೋದಾಗ ಎಲ್ಲಿವರೆಗೂ ನಿನ್ನ ದೇಹದಲ್ಲಿ ಉಸಿರಿರುತ್ತೋ ಅಲ್ಲಿವರೆಗೂ ನಿನ್ನ ಕಥಾಪಾತ್ರವನ್ನು ಮಾಡ್ತಾನೆ ಇರಬೇಕು. ಎಷ್ಟು ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಕೇಳೋಕ್ಕೆ ಸಾಧ್ಯವಿಲ್ಲ ಅಂದರೆ ಒಂದು 4 ಜನ ನೀ ಹೇಳ್ತಕ್ಕಂಥ ನಾಲ್ಕು ಒಳ್ಳೆ ಮಾತು ಕೇಳಿಕೊಂಡು ವೇಷ ಪರವಾಗಿಲ್ಲ ದಾಸರಿಂದ ಅದಷ್ಟು ನೀ ಆಶೀರ್ವಾದ ಅದು ಆಯುಸ್ಸು ನೀವು ನಿಲ್ಲಿಸ್ಬೋದು ಅಂತ ಹೇಳಿದರು ಮಹಾಪ್ರಭು. ನನ್ನ ಗುರು, ನನ್ನ ವಿದ್ಯಾಗುರು ಹಾಗೆ ಅವರು ಹೇಳ್ತಿದ್ದಾರೆ, ನಾನು ಇರೋವರೆಗೂ ನೀವು ಕಥೆ ಮಾಡಿ ದೀರ್ಘಾಯುಷಿ ಸಕಲ ಸಂಪನ್ಮೂಲ ಇನ್ನೂ ಸೇರಿ ಭಗವಂತ ರಥವನ್ನು ಏರಿದ್ದಾನೆ, ಎಲ್ಲ ಕೈ ಮುಕ್ಕೊಂಡು ನಿಂತಿದ್ದಾರೆ, ಕುಂತಿ ಗಳಗಳನ್ನು ಹೇಳ್ತಿದ್ದಾರೆ. ನೃಪಂದಿನಿ ಹಸನ್ಮುಖಿಯಾಗಿ ಅಣ್ಣನ ಪಾದಗಳಿಗೆ ಕೊನೆಗೊಮ್ಮೆ ನಮಸ್ಕಾರ ಮಾಡ್ತೀನಿ ಅಂತ ರಥಕ್ಕೂ ಬಂದು ಅವ್ರು ನಿಂತಿರೋ ಆ ಕುದುರೆಯ ಹಿಂಭಾಗದಲ್ಲಿ ನಿಂತಿರ್ತಕ್ಕಂಥ ಪರಮಾತ್ಮನಿಗೆ ಅವನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ದಾರೆ. ಗಗನ ಮಾರ್ಗದಲ್ಲಿ ಹಾರಿಸಿ ತುರುಗಳು ಸಾಮ್ರಾಜ್ಯದ ಬದಿಯಿಂದ ಹೊರಟು